ಬಳ್ಳಾರಿಯ ಬ್ಯಾನರ್ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವೆ ಈ ವಿಷಯವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ನಾವು? ಒಬ್ಬರು ಬಳ್ಳಾರಿಯಿಂದ ಬೆಂಗಳೂರಿಗೋ, ಬೆಂಗಳೂರಿಂದ ಬಳ್ಳಾರಿಗೋ ಪಾದಯಾತ್ರೆ ಮಾಡೋಣ, ಇದರಲ್ಲಿ ನಮಗೆ ನ್ಯಾಯ ಸಿಗಬೇಕು ಅಂಥೇಳಿ ರಾಮುಲು ಅವ್ರ ನಿರ್ಧಾರ ಇರಬಹುದು. ಜನಾರ್ದನ್ ರೆಡ್ಡಿ ಕಳೆದುಕೊಂಡಿರ್ತಕ್ಕಂಥ ಬಳ್ಳಾರಿ, ಬಹಳ ದಿನಗಳ ಹಿಂದೆ ಬಳ್ಳಾರಿ ಅವರಿಗೆ ತಪ್ಪಿತ್ತು, ದೂರ ಹೋಗಿದ್ದರು, ಮತ್ತೆ ಬಳ್ಳಾರಿಗೆ ಅವರು ಪ್ರವೇಶವಾಗಿದೆ. ಈ ಬಳ್ಳಾರಿ ನೆಲದಲ್ಲೇ ನಾವೇನಾದರೂ ಮಾಡಬೇಕು, ಈ ಅನ್ಯಾಯವನ್ನು ಇಲ್ಲೇ ಖಂಡಿಸಬೇಕು, ಇಲ್ಲೇ ಪ್ರತಿಭಟನೆ ಮಾಡಬೇಕು ಅಂತ ಅವರು. ಇದರ ಮಧ್ಯೆ ಸ್ಟೇಟ್ BJP ಇನ್ನೂ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಆಗಿಲ್ಲ. ಯಾಕೆ ನಿರ್ಧಾರಕ್ಕೆ ಬರೋಕ್ಕಾಗ್ತಿಲ್ಲ ಅವ್ರಿಗೆ? ಜನಾರ್ದನ್ ರೆಡ್ಡಿಯನ್ನು, ಶ್ರೀರಾಮುಲು ಅವರನ್ನು ಅವರ ವಿವೇಚನೆ, ಅವರ ನಿರ್ಧಾರಗಳ ಪ್ರಕಾರವಾಗಿಯೇ ನಾವು ನಡೆದುಕೊಳ್ಳಬೇಕೇ ಅಥವಾ ಪಕ್ಷದ ನಿರ್ಧಾರದ ಪ್ರಕಾರ ನಾವಿಲ್ಲಿ ಮುಂದುವರಿಯಬೇಕೇ? ಜನಾರ್ದನ್ ರೆಡ್ಡಿ ಅವರ ಮಾತಿನಂತೆ ನಡೆದುಕೊಂಡ್ರೆ ಅಥವಾ ರಾಮುಲು ಅವರ ಮಾತಿನಂತೆ ನಡೆದುಕೊಂಡರೆ ಅವರು ಬಳ್ಳಾರಿಯಲ್ಲಿ ಬಲಿಷ್ಠರಾಗಿ ಬಿಡಬಹುದು. ಇವರಿಬ್ಬರೂ ಬಲಿಷ್ಠರಾದರೆ ರಾಜ್ಯ BJPಗೆ ಲಾಭವಿದೆಯೇ ಅಥವಾ ಇವರಿಬ್ಬರು ಈಗಿರ್ತಕ್ಕಂತಹ ಸ್ಥಿತಿಯಲ್ಲಿಯೇ ಅಥವಾ ಸ್ಟೇಟಸ್ ಕೋ ಈ ಸ್ಥಿತಿಯಲ್ಲಿಯೇ ಇರುವುದು ಒಳ್ಳೆಯದೇ? ಈ ಒಂದು ಚಿಂತನೆಯಲ್ಲಿಯೂ ಕೂಡ ರಾಜ್ಯ BJP ಇದ್ದಿರಬಹುದು. ಅವರಿಬ್ಬರನ್ನು ಬಲಿಷ್ಠ ಮಾಡಿಬಿಟ್ರೆ ನಮ್ಮೇಲೆ ಸವಾರಿ ಮಾಡಿಬಿಡ್ತಾರೆ ಅಂತನಾ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಅವರಿಬ್ಬರು ಹೇಳಿದಂತೆ ಕೇಳಬೇಕಾ ನಾವು ಇವಾಗ? ಪಕ್ಷಕ್ಕೂ ಲಾಭ ಇದೆಯಾ ಇದರಿಂದ? ಅದ್ರ ಬಗ್ಗೆನೂ BJP ಯೋಚನೆ ಮಾಡ್ತಾ ಇದೆಯಾ? ಯೋಚನೆ ಮಾಡಬೇಕು ಈ ಒಂದು ವಿಚಾರವನ್ನು ಕೂಡ. ಇಲ್ಲ, ಪಕ್ಷಕ್ಕೂ ಲಾಭ ಮಾಡಿಕೊಳ್ಳೋಣ ಎನ್ನುವಂಥ ಸ್ಥಿತಿಯಲ್ಲಿದ್ದರೆ ಅದು ಅಲ್ಲಿನ ಒಬ್ಬ ಕಾಂಗ್ರೆಸ್ ಶಾಸಕನ ಕಾರಣದಿಂದ ಆಗಿರತಕ್ಕಂಥ ಘಟನೆ. ಇದಕ್ಕೆ ನಾವು ಇಷ್ಟೊಂದು ಮಾಡಬೇಕಾಗತ್ತಾ? ರಾಜ್ಯ BJP ಎಲ್ಲವನ್ನೂ ಇನ್ವಾಲ್ವ್ ಮಾಡಿಕೊಳ್ಳಬೇಕಾಗತ್ತಾ ಅಥವಾ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತಗೊಳಿಸಬೇಕಾ? ಇದರಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರ ಆಗ್ತಾ ಇದೆಯಾ ರೆಡ್ಡಿ ಮತ್ತು ರಾಮುಲು ಅವರ ವಿಚಾರದಲ್ಲಿ? ತುಂಬ ಸೂಕ್ಷ್ಮವಾಗಿ ಇದನ್ನು ಸ್ಟೇಟ್ BJP ಗಮನಿಸಿಕೊಂಡು ಒಂದೊಂದು ಹೆಜ್ಜೆ ಇಡುವ ಬಗ್ಗೆಯೂ ಕೂಡ ಅಣುವಾಗಿ ಯೋಚನೆ ಮಾಡ್ತಾ ಇದೆಯಾ? ಇದರ ಮಧ್ಯೆ ರೆಡ್ಡಿ ಪಾಡಿಗೆ ರೆಡ್ಡಿ, ರಾಮುಲು ಪಾಡಿಗೆ ರಾಮುಲು ಅವರು ನಿರ್ಧಾರಗಳಲ್ಲಿ ನಿರತರಾಗಿದ್ದಾರಾ? ಕಾಂಗ್ರೆಸ್ ಹೈಕಮಾಂಡಿಂದ ಇದಕ್ಕೇನಾದರೂ ಉತ್ತರ ಬರಬೇಕಾ? ಒಂದು ವೇಳೆ ಸ್ಟೇಟ್ BJP ಏನು ಮಾಡದೇ ಇದ್ರೂ ರಾಮುಲು ಪಾಡಿಗೆ ರಾಮುಲು, ರೆಡ್ಡಿ ಪಾಡಿಗೆ ರೆಡ್ಡಿ ಪ್ರತಿಭಟನೆಯನ್ನು ಮಾಡಿ ಪಾದಯಾತ್ರೆಯನ್ನು ಮಾಡ್ತಾರಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಡಿಬೇಟ್ ಇರುತ್ತೆ. ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವ್ಯಾವ ನಿಲುವಿನಲ್ಲಿ ಇದ್ದಾರೆ, ಅವರೇನೇನು ಮಾತಾಡ್ತಾ ಇದ್ದಾರೆ ನೋಡಿ. ಅವರು ತೆಲುಗಲ್ಲಿ ಮಾತಾಡಿರೋದು ಟೋಟಲ್. ನಿಮಗೆ ಮೋಸ್ಟ್ಲಿ ಕೆಲವೊಬ್ಬರಿಗೆ ಲೋಕಲ್ ಬಳ್ಳಾರಿ ಅವರಿಗೆ ಕ್ಯಾಚ್ ಆಗುತ್ತೆ ಅದು. ಮತ್ತೆ ಮಾತಾಡಿರೋದು ಟೋಟಲ್. ನಿಮಗೆ ಮೋಸ್ಟ್ಲಿ ಕೆಲವೊಬ್ಬರಿಗೆ ಲೋಕಲ್ ಬಳ್ಳಾರಿ ಅವರಿಗೆ ಕ್ಯಾಚ್ ಆಗುತ್ತೆ ಅದು. ಮತ್ತು ಅವನ ಕೆಟ್ಟ ಪದಗಳೇನು ಬಳಸಿದ್ದಾನಲ್ಲ ಅದರಲ್ಲಿ ಎಲ್ಲ ಕೂಡ ರಾಮುಲು ಜಾತಿನ ಬಳಸ್ತಾನೆ ಇರ್ತಾನೆ. ಬಳಸಿ ಆ ಕಮ್ಯುನಿಟಿ ಹುಡುಗರಲ್ಲಿ ಯಾರು ಅವನ ಜೊತೆಯಲ್ಲಿ ಇದ್ರಲ್ಲ, ಸರಿಯಾದ ಸಮಯ ಇವಾಗ ಆಗ್ಬಿಟ್ರೆ ಸಿಗೋದಿಲ್ಲ ಅಂತೇಳಿ ಕೆಟ್ಟ ರಾಮುಲು ಹೆಸರು ಜೊತೆ ಕೆಟ್ಟ ಶಬ್ದಗಳನ್ನ ಬಳಸ್ತಾನೆ ಅವನು ಮಾತಾಡಿದ್ದವನು. ಸತೀಶ್ ರೆಡ್ಡಿ ಅಂದರೆ ನಿಮಗೆ ಅವರು ಟೋಟಲ್ ಪ್ರೀ ಪ್ಲ್ಯಾಂಡ್ ಆಗಿ ಬಂದಿದ್ದಾರೆ ಅನ್ನೋದಕ್ಕೆ ಇವು ನಿಮಗೆ ಸಾಕ್ಷಿ. ಯಾವುದು ಕೂಡ ನಿಮಗೆ ಅಂದರೆ ಅಲ್ಲೇನು ಅವ್ರ ಮನೆ ಹತ್ರ ನಾವು ಹೋಗ್ತೀವಿ, ಬ್ಯಾನರ್ ಹಾಕ್ಸೋ ಪ್ರಯತ್ನ ಮತ್ತೆ ಇನ್ನೊಂದ್ಸಲ ಮಾಡೋಣ ಸಂಜೆ. ಅದೇ ಇವತ್ತು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಮೂಲಕ ಪಾದಯಾತ್ರೆ ಒಂದು ವಿಷಯದಲ್ಲಿ ಕಂಪ್ಲೀಟ್ ಒಂದು ರೂಟ್ ಮ್ಯಾಪ್ಗಳಾಗಿರಲಿ, ಪ್ಲ್ಯಾನಿಂಗ್ ಆಗಲಿ, ಯಾರ್ಯಾರು ಪಾಲ್ಗೊಳ್ಳೋದಾಗಲಿ, ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಮಾಡಲಿ ಬೇಡ. ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ಗೋಸ್ಕರ. ಲೋಕಾಯುಕ್ತ ಅವತ್ತು ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಕೊಟ್ಟಿದ್ರು. ಏನು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ ರೆಡ್ಡಿ ಬ್ರದರ್ಸು, ಮತ್ತೆ ಇಲ್ಲೀಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ರು. ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸು ನನ್ನ ಮೇಲೆ ಮೈ ಮೇಲೆ ಬಿದ್ದರು, ಯಡಿಯೂರಪ್ಪ ಮೈ ಮೇಲೆ ಬಿದ್ದು. ಬ್ಯಾನರ್ ನಿಮ್ಮ ಮನೆ ಮುಂದೆ ಹಾಕಿದ್ರೆ ಬ್ಯಾನರ್ ಹಾಕಿದ್ದನ್ನು ಕಿಚ್ಚಣ ಬ್ಯಾನರ್ ವಿಚಾರದ ಪಾದಯಾತ್ರೆ ಯಾವ ಜನರ ಬಗ್ಗೆ ಮತ್ತೊಂದ್ರ ಬಗ್ಗೆ. ಈಗ ನನ್ನ ಮನೆ ಮುಂದೆ ಒಂದು ಸೆಕೆಂಡ್ ಹೇಳ್ತೀನಿ, ನಾಗರಾಜ್ ಹೋದ ಸತಿ ಚುನಾವಣೆ ಒಳಗೆ BJP ಅವ್ರು ಗೆದ್ದರು,
ನನ್ನ ಮನೆ ಮುಂದೆ ಪಟಾಕಿ ಸೇರಿಸಿದ್ರು, ಗೊತ್ತಾ? ನನ್ನ ಮನೆ ಮುಂದೆ ಪಟಾಕಿ ಸೇರಿಸಿದ್ರು. ನನ್ನ ಜನ ಎಲ್ಲರೂ ಎದ್ದು ನಿಂತರು. ನಾನು ಏನು ಹೇಳಿದೆ, ಸಂತೋಷವನ್ನು ಹಂಚ್ಕೊಂತಿದ್ದಾರೆ, ನಮ್ಮ ಮನೆ ಮಟ್ಟ ಬಂದು ಹಂಚ್ಕೊಂತಾರೆ, ತೊಂದರೆ ಕೊಡೋಕೆ ಹೋಗ್ಬಿಟ್ರಿ, ಹೋಗ್ಲಿ ಬಿಡ್ರಿ ಅಂದೆ. ಆ ದೊಡ್ಡ ಮನುಷ್ಯ ಯಾಕ ಜನಾರ್ದನ್ ರೆಡ್ಡಿಯವರಾಗಲಿ ಶ್ರೀರಾಮುಲು ಮಾಡಲಿಲ್ಲ, ಮಾಡಕ್ಕೆ ಹೋಗಲಿಲ್ಲ? ಮತ್ತು ಇನ್ನೊಂದು ಸರ್, ಒಂದು ಸೆಕೆಂಡು, ಪ್ರತಿ ಸತಿ ನಾನು ಕೇಳಿದ್ದೀನಿ, ಪ್ರತಿ ಸತಿ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಪುಟ್ಟಣ್ಣಗೌಡ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಪುಟ್ಟಣ್ಣಗೌಡ ಅವರು ತಮಗೆ ಒಂದು ಡಿಬೇಟ್ಗೆ. ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್ ಅವರೇ ಒಂದು ಡಿಬೇಟ್ಗೆ ನಿಮಗೆ. KV ಪರಮೇಶ್ವರ್ ಇದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಪರಮೇಶ್ವರ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಇಷ್ಟಲ್ಲೇ ಜಾಯ್ನ್ ಆಗ್ತಾರೆ ಅವರು, ಮಾತಾಡ್ತೀನಿ. ದರ್ಶನ್ ಅವರೇ, ಈಗ ರೆಡ್ಡಿ ಅವರು ಪ್ರತಿಭಟನೆ ಮಾಡಬೇಕು ಬಳ್ಳಾರಿಯಲ್ಲಿ ಅಂತೇಳಿ, ಇನ್ನೊಂದು ಕಡೆ ರಾಮುಲು ಅವ್ರು ನೋಡಿದ್ರೆ ಬಳ್ಳಾರಿಯಿಂದ ಬೆಂಗಳೂರಿಗೋ, ಬೆಂಗಳೂರಿಂದ ಬಳ್ಳಾರಿಗೋ ಒಂದು ಪಾದಯಾತ್ರೆ ಮಾಡಿಬಿಡಬೇಕು ಅಂತೇಳಿ. ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಪಕ್ಷಪಾತವನ್ನು ಮಾಡ್ತಾ ಇದೆ. ಒಬ್ಬ ಶಾಸಕ ಈ ಥರದೊಂದು ಅಂಧಾದುಂದಿ ದರ್ಬಾರನ್ನು ಮಾಡಿಕೊಂಡು ಗುಂಡಾಗಿರಿ ಮಾಡಿದ ಹೊರತಾಗಿಯೂ ಶಾಸಕರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಲೇ ಇಲ್ಲ. XYZ ಒಂದು ಮರ್ಡರ್ ಆದ ತಕ್ಷಣ ಸಸ್ಪೆಕ್ಟ್ಸ್, ಆರೋಪಿಗಳು ಅಂತ ಬಂದಾಗ ಕರ್ಕೊಂಬಂದು ಇನಿಷಿಯಲ್ ವಿಚಾರಣೆ ಮಾಡೇ ಮಾಡ್ತಾರಪ್ಪ. ಬೈರತಿ ಬಸವರಾಜ್ ಹಿಂದೆ ಓಡಲಿಲ್ವಾ? ಹಿಂದೆ ಸರ್ಕಾರದ ಪೊಲೀಸರು ಓಡಾಡಿದ್ರು ತಾನೆ. ಎಲ್ಲಿ ಬೈರತಿ, ಯಾರೋ ಆವಾಜ್ ಹಾಕ್ದ, ಯಾರೋ ಸಾಯಿಸ್ಬಿಟ್ಟ, ಜಗ್ಗ, ಅವನು ಇವನು ಬಿಕ್ಲು ಶಿವ, ಇಂಥ ಕೇಸಲ್ಲಿ ಬೈರತಿ ತಲೆ ಮರೆಸ್ಕೊಂಡ್ಬಿಟ್ರಲ್ಲ. ಅಲ್ಟಿಮೇಟ್ಲಿ ಏನಕ್ಕೆ ಅರೆಸ್ಟ್ ಮಾಡಬೇಕು, ವಿಚಾರಣೆ ಮಾಡಬೇಕು ಅಂತ. ಕೇಸ್ ಏನಾಗಲಿ, ತಪ್ಪಲ್ವೋ, ಕನಿಷ್ಠ ಪಕ್ಷ ಒಂದು ಇಂಟ್ರಾಗೇಷನ್ ಕೂಡ ಆಗಲಿಲ್ವಲ್ಲ ಭರತ್ ರೆಡ್ಡಿದು ಅಂತೇಳಿ ರೆಡ್ಡಿ ಇಲ್ಲಿ ನ್ಯಾಯ ಕೇಳ್ತಾ ಇದ್ದಾರಾ, ಅಥವಾ ಈ ಒಂದು ನೆಪ ಮಾಡಿಕೊಂಡು ಪೊಲಿಟಿಕಲ್ಲಿ ರೀಎಸ್ಟಾಬ್ಲಿಷ್ ಆಗಬೇಕು ಇನ್ ದ ರೀಜನ್ ಆಫ್ ಬೆಲ್ಲಾರಿ ಅಂಥೇಳಿ ಆರ್ ದೇ ಟ್ರೈಯಿಂಗ್ ಅಂತೇಳಿ? ನಮಗೆ ಗೊತ್ತಿರುವ ಹಾಗೆ ಈ ಬಳ್ಳಾರಿ ರಾಜಕೀಯದಲ್ಲಿ ತನ್ನ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರ್ತಕ್ಕಂತಹ ಜನಾರ್ದನ ರೆಡ್ಡಿ, ಖುದ್ದು ಅವರ ಧರ್ಮಪತ್ನಿಯವರು ಏನು ಸೋತಿದ್ದಾರೆ ಬಳ್ಳಾರಿನಲ್ಲಿ, ಮತ್ತು ಅವರು ಯಾವೊಂದು ಕೇಸ್ನಲ್ಲಿ ಇವತ್ತು ಅವ್ರನ್ನ ಗಡೀಪಾರನ್ನ ಕೋರ್ಟ್ನ ಆದೇಶದ ಮೇರೆಗೆ ಬಳ್ಳಾರಿಗೆ ಬರಬಾರ್ದು ಅಂತ ಗಡೀಪಾರಾಗಿತ್ತು, ಈಗಷ್ಟೇ ತೆರವುಗೊಂಡಿರ್ತಕ್ಕಂಥದ್ದು ಇತ್ತೀಚೆಗೆ. ಹಾಗಾಗಿ ಅವರು ಗಂಗಾವತಿನಲ್ಲಿ ನಿಂತಿರ್ತಕ್ಕಂಥದ್ದು ಒಂದು ವಿಚಾರ. ಮತ್ತು ಅವರ ಸಂಪೂರ್ಣ ಕುಟುಂಬದವರು, ಉದಾಹರಣೆ ಸೋಮಶೇಖರ್ ರೆಡ್ಡಿ ಅವರಾಗಿರ್ಬೋದು, ಕರುಣಾಕರ್ ರೆಡ್ಡಿ ಅವರಾಗಿರ್ಬೋದು, ಮೂಸರಿ ಶ್ರೀರಾಮುಲು ಅವರು ಅಂದರೆ ಅವರ ಸ್ನೇಹಿತ ಸೋತಿರ್ತಕ್ಕಂಥ ಸಂಪೂರ್ಣ ಹತಾಶರಾಗಿರೋದ್ರಿಂದ ತಮ್ಮ ID ಮತ್ತು ಐಡೆಂಟಿಟಿನ ಈ ಒಂದು ರೀತಿಯಾದಂಥ ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡು ದಿನ ಬೆಳಗಾದರೆ, ಸರ್ ಇಲ್ಲಿ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಅನ್ನುವಂಥದ್ದು ಇದೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದನ್ನ ಪೊಲೀಸ್ನವ್ರು ಮಾಡ್ತಾರೆ. ದಿನ ಬೆಳಗಾದರೆ ಯಾವುದೋ ಒಂದು ವಿಡಿಯೋ ತರೋದು, ಯಾವುದೋ ಒಂದು ಆಡಿಯೋ ತರೋದು, ಯಾವುದೋ ಒಂದು ಫೋಟೋ ತರೋದು, ಅದಕ್ಕೊಂದು ಕತೆಗಳನ್ನ ಕಟ್ಕೊಂಡು ಮಾಧ್ಯಮಗಳ ಅಟ್ರಾಕ್ಷನ್ನ ತಗೊಂಡು ತಾನೇನೋ ಒಂದು ನಾಯಕತ್ವ ಸಾಧಿಸಬೇಕು ಅನ್ನುವಂಥ ಹುನ್ನಾರ್ಗೆ ಜನಾರ್ದನ್ ರೆಡ್ಡಿ ನಿಂತಿರ್ತಕ್ಕಂಥದ್ದು ಒಂದು ಸತ್ಯ ಸರ್. ಹಾಗೆ ಇನ್ನೊಂದು, ಇವತ್ತು ರಾಜ್ಯ BJP ಅಥವಾ ಕೇಂದ್ರ BJPಯ ಹೈಕಮಾಂಡ್ ಅನ್ನುವಂಥದ್ದು ಬದುಕಿದೆಯಾ? ಯಾಕೆಂದ್ರೆ ಸರ್ ಇವತ್ತು ಮೋದಿಯವರು ಒಂದು ವಾಕ್ಯ ಹೇಳೋರು, ನಾ ಕಾವುಂಗ ನಾ ಕಾನೆ ದೂಂಗ ಅಂತ ಹೇಳಿ. ದರ್ಶನ್ ನಮ್ಗೆ ಹಿಂಗೆ ಟ್ರಾಫಿಕಲ್ಲಿ ಎಲ್ಲ ಹೋಗೋದ ಬೇಡ, ನಿಮಗೆ ಕೇಳ್ತೀನಿ. ಈಗ BJP ಪಾರ್ಟ್ಗೆ, ಜನಾರ್ದನ್ ರೆಡ್ಡಿ ಪಾರ್ಟ್ಗೆ, ಶ್ರೀರಾಮುಲು ಅವ್ರ ಪಾರ್ಟ್ಗೆ ಬಿಟ್ಬಿಡೋಣ, ಆಯ್ತಪ್ಪ ಬಳ್ಳಾರಿ ರೀಎಸ್ಟಾಬ್ಲಿಷ್ ಆಗಬೇಕು, ಅವ್ರನ್ನ ಗಡೀಪಾರು ಮಾಡಿಬಿಟ್ಟಿದ್ರು, ಅವ್ರದ್ದು ಗಣಿ ಲೂಟಿದು ಕೇಸ್ ಇತ್ತು. ಬಳ್ಳಾರಿ ಗಣಿ ಅಕ್ರಮಗಳ ವಿಚಾರದಲ್ಲಿ ಜನಾರ್ದನ ರೆಡ್ಡಿ ಒಬ್ಬ ಮನುಷ್ಯ ಈ ನೆಲದ ಕಾನೂನು ವಿಚಾರದಲ್ಲಿ ಏನೇನು ನೋಡಬೇಕೋ ಏನೇನು ನೋಡಬಾರ್ದೋ ಎಲ್ಲವನ್ನೂ ನೋಡಿಬಿಟ್ಟಿದ್ದಾರೆ. ಅವ್ರಿಗೆ ಆ ಪಾರ್ಟ್ ಬಿಟ್ಬಿಡೋಣ. ಇದು ದರ್ಶನ್ ಹೇಳಿದ್ರು ನಿಜಾನೇ, ಹೇಳದೇ ಇದ್ದರೂ ನಿಜಾನೇ. ನಿಮ್ಮ ಪಾರ್ಟ್ ಹೇಳಿ, ಎಲ್ಲಿ ಭರತ್ ರೆಡ್ಡಿ? ಅವ್ರು ಕರೀತಾರೆ ಗೂಂಡ, ಒಬ್ಬ ಗಾಂಜಾ ವ್ಯಸನಿ, ಒಬ್ಬ ಡ್ರಗ್ ಅಡಿಕ್ಟು ಭರತ್ ರೆಡ್ಡಿ. ಅವನನ್ನು ರಕ್ಷಣೆ ಮಾಡೋಕ್ಕೆ ಇಡೀ ಸರ್ಕಾರ ನಿಂತಿದೆ, ಅವನು ನಾಪತ್ತೆ ಆಗಿದ್ದಾನೆ. ಸಿಂಪಲಾಗಿ ಕೇಳ್ತೀನಿ ರೀ, ಈ ಥರದೊಂದು ಪಟಾಲಮ್ XYZ ಅನ್ನೋ ವ್ಯಕ್ತಿ ಕಡೆ ಪಟಾಲಮ್ ಬಂದರು, ಯಾರೋ ಒಂದು ಗುಂಡ ಆರಿಸ್ಬಿಟ್ರು, ಪಟಾಲಂ ಕಡೆನೇ ಒಬ್ಬ ಸತ್ತೋಗ್ಬಿಟ್ಟ ಅಂತ ಬಂದಿದ್ದರೆ, ಒಂದು ಸ್ಟೇಷನ್ XYZ ಸ್ಟೇಷನ್ನಲ್ಲಿ ಆ ಕೇಸ್ ಆಗಿದ್ದಿದ್ರೆ ಆ ಪಟಾಲಂನ ನೇತೃತ್ವ ಯಾರು ವಹಿಸಿದ್ನೋ, ಯಾರ ಹೆಸರಲ್ಲಿ ಆ ಪಟಾಲಂ ಇದೆಯೋ, ಕನಿಷ್ಠ ಪಕ್ಷ ಅವನನ್ನು ಸ್ಟೇಷನ್ನಲ್ಲಿ ಕುಕ್ಕರ್ಗಾಲಲ್ಲಿ ಕೂರಿಸ್ತಾ ಇರಲಿಲ್ಲ ನೀವು? ಕುಕ್ಕರ್ಗಾಲು, ಐ ಆಮ್ ಯೂಸಿಂಗ್ ದಿಸ್ ವರ್ಡ್, ಕೀಪ್ ಇನ್ ಮೈಂಡ್. ಇನ್ ಕೇಸ್ ಭರತ್ ರೆಡ್ಡಿಯಿಂದ ಯಾರಾದರೂ ಹತರಾಗಿದ್ರೆ ಖಂಡಿತವಾಗ್ಲೂ ಪೊಲೀಸ್ನವರು ಆಕ್ಷನ್ ತಗೊಳ್ಳೋರು. ಸರ್ ಒಂದ್ ನಿಮಿಷ, ಇವತ್ತು ನೀವು ಜನಾರ್ದನ್ ರೆಡ್ಡಿ ರೇಣುಕಾಸ್ವಾಮಿ ಮರ್ಡರ್ ಆದ ದರ್ಶನ್ ಯಾಕೆ ಕರ್ಕೊಂಡ್ರಿ ನೀವು? ಸುಮ್ಮನೆ ಏನೋ ಮಾತಾಡಬಾರ್ದು ದರ್ಶನ್. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಕೇಳಿಸ್ಕೊಬಿಡಿ, ರೇಣುಕಾಸ್ವಾಮಿ ಮರ್ಡರ್ ಆಯ್ತಪ್ಪ, ನಾವೇ ಸಾಯಿಸಿದ್ದು ಅಂತ 3 ಜನ ಹೋದ್ರಿ, ನಾವೇ ನಮಗೂ ಏನೋ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಇತ್ತು ಅಂತ ಹೇಳಿ ಅವನಿದ್ನಾ, ಅವ್ನು ನೋಡಿದ್ನಾ ಅಂದರೆ ನೀವು ನೋಡಿದ ದರ್ಶನ್ ಸಾಯಿಸಿದ್ದು ಅಂತ ಹೇಳಿ? ಇಲ್ಲ ಅಲ್ಲ, ನ್ಯಾಯ ಕೇಳ್ತಾ ಇದ್ದೀನಿ ಅಷ್ಟೇ ನಾನು. ರೇಣುಕಾಸ್ವಾಮಿ ಆಗಲಿ, ಇಲ್ಲಿ ಜನಾರ್ದನ್ ರೆಡ್ಡಿ ಆಗಲಿ, ಇನ್ನೊಬ್ಬ ರಾಜಶೇಖರ್ ರೆಡ್ಡಿ ಆಗಲಿ, ಪ್ರಶ್ನೆ ಬೇರೆ ಅದು. ಈ ಪ್ರೈಮರಿ ವರ್ಕ್ ನೀವು ಮಾಡಿಬಿಟ್ಟಿದ್ದಿದ್ರೆ ನಾವು ಕೇಳ್ತಾ ಇದ್ದೆ ಇವತ್ತು ಅದನ್ನು.
ಸರ್, ಅವತ್ತಿನ ಸನ್ನಿವೇಶದ್ದು ಭರತ್ ರೆಡ್ಡಿ ಅವರು ಊರಿನಲ್ಲೇ ಇರಲಿಲ್ಲ. ಗಲಾಟೆ ನಡೆಯುವಾಗ ಒಂದು ಹೆಣ ಬಿದ್ದಾದ್ಮೇಲೆ ತನ್ನ ಕಾರ್ಯಕರ್ತರ ಹೆಣ ಬಿದ್ದಿದೆ ಅಂತೇಳಿ ಬರುವಂತದ್ದು ಒಬ್ಬ ನಾಯಕನಾಗಿ ಅವನ ಕರ್ತವ್ಯ ಅವನು ಬಂದಿದ್ದಾನೆ. ಹಾಗೇನ ಗಲಾಟೆ ಮಧ್ಯದೊಳಗಡೆ ಶ್ರೀರಾಮುಲು ನುಗ್ಗಿ ಬಂದಿರತಕ್ಕಂಥದ್ದು, ಶ್ರೀರಾಮುಲು ಬಂಧನ ಆಗ್ಲೇಬೇಕಲ್ವ? ಅದೇ ಲೆಕ್ಕ ನೋಡಿದ್ರೆ ಮಾಡಿ ಎಸ್, ಡೆಫಿನೆಟ್ಲಿ. ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರದ್ದು ನೀವು ಮಾತಾಡ್ತಾ ಕೆಲವೊಂದು ಪದಗಳನ್ನ ರೆಡ್ಡಿ ಅವ್ರು ಹೇಳಿದ್ರು ಅಂತ ಹೇಳಿದ್ರಿ. ಯಾವ್ದೋ ಗಾಂಜಾ ಅಂತೆ, ಡ್ರಗ್ಸ್ ಅಂತೆ, ಇನ್ನೊಂದಲ್ಲ, ಇನ್ನು ಗುಂಡ ಮತ್ತೆ ಇನ್ನೊಂದಲ್ಲ ಅಂತ ವ್ಯಸನ ಮೇ ಬಿ ಜನಾರ್ದನ್ ರೆಡ್ಡಿಗೆ ಇರುವ ಕಾರಣ ನಮ್ಮ ಶಾಸಕರ ಮೇಲೆ ಈ ರೀತಿ ಸುಖ ಸುಮ್ಮನೆ ಆರೋಪ ಮಾಡುವಂತ ಕೆಲಸವನ್ನ ಜನಾರ್ದನ್ ರೆಡ್ಡಿ ಅವರು ಇವತ್ತು ಜನಾರ್ದನ್ ರೆಡ್ಡಿ ಕೋರ್ಟು ಅಲ್ಲ, ಜನಾರ್ದನ್ ರೆಡ್ಡಿ ಅಲ್ಲ. ಜನಾರ್ದನ್ ರೆಡ್ಡಿ ಹೇಳಿದ ತರ ಪೊಲೀಸ್ ಇಲಾಖೆ ನಡ್ಕೊಳ್ಳಕ್ಕೆ ಜನಾರ್ದನ್ ರೆಡ್ಡಿ ಏನು ಈ ರಾಜ್ಯದ ಗೃಹ ಸಚಿವರಲ್ಲ. ಹರ್ಷ ಅವರು ಇವಾಗ ಐಜಿಐಗೆ ಹೋಗಿದ್ದಾರೆ, ಹೊಸ SP ಅವರು ಹೋಗಿದ್ದಾರೆ. ಖಂಡಿತವಾಗ್ಲೂ ನಿಷ್ಪಕ್ಷಪಾತವಾಗಿ ಈಗ ಯಾರೋ ಬಂಧನ ಆಗಿಲ್ಲ ಅಂತಂದ್ರೆ, ಸುಮಾರು ಒಂದು 26 ಜನರು ಬಂಧನ ಆಗಿತ್ತು. ಅವ್ರು ಯಾರೋ ಗನ್ಮ್ಯಾನ್ ಅನ್ನೋನ್ಗೆ ಇನ್ನೂ ಸಹ ಬೇಲ್ ಸಿಕ್ಕಿಲ್ಲ. ಎಲ್ಲಾ ಆಂಗಲ್ ನಲ್ಲೂ ಪೊಲೀಸ್ನವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತಪ್ಪು ಯಾರೇ ಮಾಡಿರ್ಲಿ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಐ ಆಮ್ ಸೇಯಿಂಗ್. ಬೈರತಿ ಬಸವರಾಜ್ ಇಂದ ಪೊಲೀಸರು ಹಿಂಗೆ ಯಾಕ್ರಿ ಓಡಿದ್ರು? ಪುಣೆಯಲ್ಲಿ ಇದಾನಂತೆ ಆ ಮನುಷ್ಯ, ಚೆನ್ನೈಲಿ ಇದಾನಂತೆ, ಈ ಟೋಲ್ ಪಾಸ್ ಆಗ್ಬಿಟ್ನಂತೆ, ಅವನು ಸಹಚರ ಅಂತೆ, ಅವನು ಆರ್ಡರ್ ತಗೊಂಡೇ ಮಾಡ್ದ ಅಂತ. ಈ ಕೆಲಸ ಯಾಕೆ ಮಾಡಿದ್ರಿ ನೀವು? ಹಂಗಾದ್ರೆ ಬಿಜೆಪಿ ಅವರಾದ್ರೆ ಚೇಸ್ ಮಾಡ್ಬಿಡ್ತೀರಾ ನೀವು? ನಿಮಿಷ, ಬೈರತಿ ಅದು ಯಾವ್ದು ಮರ್ಡರ್ ಆಯ್ತು ಅವತ್ತಾರು ಶಿವ, ಹೌದು ಮರ್ಡರ್ ಆಯ್ತಲ್ಲ, ಅವತ್ತೇನಾದ್ರೂ ಅವ್ರನ್ನ ಎಲ್ಲಾದ್ರೂ ಅಲ್ಲಿ ಹುಡ್ಕೋದು ಇಲ್ಲಿ ಹುಡ್ಕ ಕೋರ್ಟ್ ಇಂದ ಮನುಷ್ಯ ಓಡಾಡಿದನ್ರಿ. ಸುಮ್ನೆ ಒಂದ್ ನಿಮಿಷ ಕೂಡ ನಂಬೋಗಿ ಹೇಳ್ಬೇಕು. ಒಂದ್ ನಿಮಿಷ, ಕೋರ್ಟ್ ಇಂದ ಬೇಲ್ ರಿಜೆಕ್ಟ್ ಆದಾಗ ಪೊಲೀಸ್ ಬಂಧಿಸ್ಬೇಕು ಬೇಡ ರೀ? ಆ ಕೇಸ್ ಆದಾಗ ಡೇ 1 ಇಂದಾನು ಅವ್ರನ್ನ ಇಂಟ್ರಾಗೇಷನ್ ಮಾಡ್ತಾನೆ ಇದ್ದಾರೆ, ಕರೆದಿದ್ದಾರೆ, ವಿಚಾರಣೆ ಮಾಡು ಕಳಿಸಿದ್ದಾರೆ. ಬಸವರಾಜನ್ನ ವಿಚಾರಣೆ ಮಾಡಿದ ದಿನನೇ ಅರೆಸ್ಟು ಮಾಡಿಲ್ಲ. ಆನಂತರದಲ್ಲಿ ಅವ್ರನ್ನ ಬಂಧಿಸಬೇಕಾದ ಪರಿಸ್ಥಿತಿ ಬಂದಾಗ ಈ ವ್ಯಕ್ತಿ ಬೇಲ್ ಹಾಕೊಂಡ್ರು. ಅವಶ್ಯಕತೆ ಇಲ್ಲ ಅಂತ ಬಂದಾಗ ಪೊಲೀಸ್ನವರು ಕಂಡಾಗ ಯಾಕೆ ಕರೆಸ್ತಾರೆ? ಪುಟ್ಟಣಗೌಡರು, ಇಲ್ಲಿ ನಾನು ಲೀಗಲಿ ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ ಆದರೂ ಇದೇ ಕ್ವಶನ್ ನಂದು. BJP ಇಲ್ಲಿ ಅವ್ರು ಕರೆದ್ರೆ ಬರಲಿಲ್ಲ, BJP ಅವ್ರು ಕರೆದ್ರೆ ಇವತ್ತು ಬಂದಿಲ್ಲ. ಇರಲಿ, ಅವ್ರು ಬಂದು ಇದೇ ಕ್ವಶನ್ ಕೇಳ್ತಿದ್ದೆ. ನೀವು ರೇಣುಕಾ ಸ್ವಾಮಿಗೆ ಮಾಡೋ ನ್ಯಾಯ ನಿಮ್ಮದೇ ಪೊಲೀಸ್ ಇಲಾಖೆ, ನೀವು ಬಿಕ್ಲು ಶಿವನ್ ಮರ್ಡರ್ ಕೇಸಲ್ಲಿ ಬೈರತಿ ಬಸವರಾಜಿಗೆ ಮಾಡೋದು ನ್ಯಾಯ. ಯಾರೋ ಜಗ್ಗ ಇವ್ರು ಕ್ಲೋಸ್ ಐಡು ಕುಂಭಮೇಳಕ್ಕೆ ಹೋಗಿದ್ದು ಇದರಲ್ಲಿ ನಿಂತಿರ್ತಾರೆ ರೀ. ಅವ್ರು ಹೇಳ್ತಾರೆ ನಾಳೆ ದಿನ ಕೋರ್ಟ್ ಪ್ರೊಸೀಡಿಂಗ್ ಶುರುವಾದಾಗ ಹೇಳ್ತಾರೆ, ರೀ ನಾನೊಬ್ಬ ಶಾಸಕ ಇದ್ದೀನಿ, ನನ್ನ ಜೊತೆ 1000 ಜನ ಒಂದು ಫೋಟೋ ತೆಗೆಸ್ಕೋತಾರೆ ರೀ. ಅವನೇನೋ ಮರ್ಡರ್ ಮಾಡಿಬಿಟ್ರೆ ನನ್ನ ಕರ್ಕೊಂಡು ನಿಲ್ಲಿಸ್ಬಿಟ್ರೆ ಅಮಿತಾಬ್ ಬಚ್ಚನ್ ಪಕ್ಕನೂ 1000 ಜನ ಬಂದು ಫೋಟೋ ತೆಗೆಸ್ಕೋತಾರೆ. ಅಕಸ್ಮಾತ್ ಯಾವುದೋ ಕೊಲೆ ನಡೆದು ಅಮಿತಾಬ್ ಬಚ್ಚನ್ ಪಕ್ಕ ನಿಂತಿದ್ದ ಅಂದ್ರೆ ಅವ್ನು ಕರ್ಕೊಂಡು ಹೋಗ್ಬಿಡ್ತಾರೆ ರೀ. ಹಾಗಾದರೆ ಸೊ ಇಲ್ಲೂ ಅದನ್ನೇ ಕೇಳ್ತಾ ಇದ್ದೀನಿ ನಾನು. ಈಗ ಇವರು ರಾಮುಲು ಅವ್ರನ್ನೂ ಅರೆಸ್ಟ್ ಮಾಡಬೇಕಲ್ವಾ, ನಾವು ಜನಾರ್ದನ್ ರೆಡ್ಡಿನೂ ಅರೆಸ್ಟ್ ಮಾಡಬೇಕಲ್ವಾ ಅಂತ ಕೇಳಿದಾಗ ನಿಮ್ಮ ಕಾನೂನು ಪ್ರೊಸೀಡಿಂಗ್ಸ್ನ ಇದು ಮಾಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಎಕ್ಸೆಪ್ಷನ್ ಯಾಕೆ ಈ ಕೇಸಲ್ಲಿ? ಸರ್, ನನ್ನ ಕೇಳಿದ್ರೆ ಈಗ ಒಂದೇ ಗುಂಡಿಂದ ಸತ್ತಿರೋದಿಲ್ಲ. ಕೀಪ್ ಇನ್ ಮೈಂಡ್, ಒಂದು ಗುಂಡಿಂದ ಆ ಮನುಷ್ಯನ ಸಾವಾಗಿದೆ. ಯಾರು ಸಾವು? ರಾಜಶೇಖರನ್ ಸಾವು. ಅರೆಸ್ಟ್ ಮಾಡೋದು ಎಷ್ಟು ಜನ ಹೇಳಿ? 26 ಜನ ಅರೆಸ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಕಲ್ಲು ಹೊಡೆದವನು ಇರ್ತಾನೆ, ಕಣ್ಣು ಹಿಡ್ಕೊಂಡು ನಿಂತಿದ್ದವನು ಇರ್ತಾನೆ, ಹೊಡಿರೋ ಅಂತ ಹೇಳಿದವನು ಇರ್ತಾನೆ. ಅಂದಾಗ ಸತೀಶ್ ರೆಡ್ಡಿ ಎಕ್ಸೆಪ್ಷನ್, ಇದರಲ್ಲಿ ಭರತ್ ರೆಡ್ಡಿ ಎಕ್ಸೆಪ್ಷನ್ ಇಲ್ಲ. ಆಮೇಲೆ ಮೊದಲು ಬಂದ ನೇರವಾಗಿ ನೋಡಿ, ಇವ್ರ ಸರ್ಕಾರಕ್ಕೂ ತಾಕತ್ತಿಲ್ಲ, BJP ಅವ್ರಿಗೂ ತಾಕತ್ತಿಲ್ಲ. ಯಾಕಂತಂದ್ರೆ ಇವತ್ತು ಅರೆಸ್ಟ್ ಮಾಡಬೇಕಾಗಿರೋದು ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ ಮತ್ತೆ ಶ್ರೀರಾಮುಲು, ಈ 3 ಜನನ್ನು ಅರೆಸ್ಟ್ ಮಾಡಬೇಕು. ಇಮಿಡಿಯೇಟ್ ಅರೆಸ್ಟ್ ಮಾಡಿ ಅಂದ್ರೆ ಮಾಡಕ್ಕಾಗ್ತಿಲ್ಲ. ಯಾಕಂದ್ರೆ ನೋಡಿ ಸರ್, ಈ 2 ಪಕ್ಷದಲ್ಲಿ ಹೇಳ್ತೀನಿ ನಾನು, ಅಮಾಯಕರಾಗ್ತಿರೋದು ಅಮಾಯಕ ಕಾರ್ಯಕರ್ತರನ್ನ ಹೊಡೆದಾಗ್ತಾ ಇದ್ದಾರೆ ಇವರು. ಹೇಳಿದ್ದೆ, ಈ ಥರ ಕಾರ್ಯಕರ್ತರೇ ಈ ಥರ ಹೋಗಿ ಹಾಳಾಗಬೇಡಿ ನಿಮ್ಮ ಜೀವನಗಳಲ್ಲಿ. ರೆಡ್ಡಿ ಮಗನ ಜೈಲ್ಗೆ ಹಾಕ್ಲಿಲ್ಲ, ರಾಮುಲು ಮಗನೂ ಜೈಲ್ಗೆ ಹಾಕ್ಲಿಲ್ಲ, ಭರತ್ ರೆಡ್ಡಿನೂ ಆರಾಮಾಗೆಲ್ಲ ಓಡಾಡ್ಕೊಂಡಿದ್ದಾನೆ, ತಲೆ ಬರ್ಸ. ಅವ್ರವ್ರ ಮಕ್ಕಳು ಎಲ್ಲ ಹೊರಗಡೆ ಇದ್ದಾರೆ. ಸತೀಶ್ ರೆಡ್ಡಿನೂ ಬ್ಯಾಂಡೆಡ್ ಕಟ್ಕೊಂಡಿಲ್ಲ, ಅವನು ಆರಾಮ. ಅವ್ರವ್ರ ಮಕ್ಕಳು ಎಲ್ಲ ಹೊರಗಡೆ ಇದ್ದಾರೆ. ಬದುಕು ನೋಡ್ರಿ ಅಂತ ಇದೇ ವಿಚಾರಕ್ಕೆ ನಾನು ಹೇಳಿದ್ದು ಸರ್. ಅವ್ರವ್ರ ಮಕ್ಕಳು ಎಲ್ಲ ಇದ್ದಾರೆ. ಇದೇ ವಿಷಯವಾಗಿ ನಾನು ಒಂದು ತುಂಬಾ ಜನ ರೈತರು, ತುಂಬಾ ಗಮನಕ್ಕೆ ತರ್ತೀನಿ ನಾನು. ಒಂದು ವಿಷಯನೇ ಇದೆ, ಈವನ್ ಇನ್ಕ್ಲೂಡಿಂಗ್ ಮಲ್ಲೇಶ್ವರಂ ಅಲ್ಲಿ ಒಬ್ಬ ಕಾರ್ಯಕರ್ತ ಸೂಸೈಡ್ ಮಾಡ್ಕೊಂಡು ಸತ್ತ. ಅವ್ನು ಸಾಯೋದಕ್ಕೆ ಮುಂಚೆ ಎಲ್ಲಾರನ್ನೂ ಹೋಗಿ ಭೇಟಿ ಮಾಡ್ದ, ನನಗೆ ಹಿಂಗೆ ತೊಂದರೆ ಆಗಿದೆ ಮಾಡಿ ಅಂತ. ಒಬ್ಬರು ಕೈ ಹಿಡಿಲಿಲ್ಲ ಅವನ್ನ, ಇನ್ಕ್ಲೂಡಿಂಗ್ ಶಾಸಕರು ಕೂಡ ಕೈ ಹಿಡಿಲಿಲ್ಲ. ಅದೇ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಲ್ಲೂ ಇದೆ, BJPನಲ್ಲೂ ಇದೆ, JDSನಲ್ಲೂ ಇದೆ. ಅರ್ಥ ಮಾಡ್ಕೊಳ್ಳಿ ಕಾರ್ಯಕರ್ತರೆ, ನಿಮ್ಮನ್ನ ಹಂತವಾಗಿ ನಿಮ್ಮನ್ನ ಬೆಳೆಯಕ್ಕೆ ಬಿಡಲ್ಲ.
ಯಾರು ನೀವು ತುಂಬ ಕೆಳಮಟ್ಟದಲ್ಲಿದ್ದೀರೋ ನಿಮ್ಮನ್ನು ಆ ಸಮಯಕ್ಕಷ್ಟೇ ಯೂಟಿಲೈಸ್ ಮಾಡ್ಕೊಳ್ತಾರೆ. ಯೂಟಿಲೈಸ್ ಮಾಡ್ಕೊಂಡಾದ್ಮೇಲೆ ಮುಗೀತು ನಿಮ್ಮ ಕತೆ, ಬೇಕಾಗಿಲ್ಲ ನೀವು ಅನ್ನೋದೇ ಈ ಎರಡೂ ರಾಜಕೀಯ, ಮೂರೂ ರಾಜಕೀಯದ ಒಂದೇ ನಾಣ್ಯದ ಬಾಡಿಗೆ ಎತ್ಕೊಳ್ತಾರ ಇವು ಬಾಡಿಗೆ ಎತ್ತುಗಳು. ಆ ಟೈಮ್ಗೆ ಬೆಳಗ್ಗೆ ಸಾಯಂಕಾಲ ದುಡಿಸ್ಬಿಟ್ಟು ಹೋಗ್ತಾ ಇರಿ. ಆ ಟೈಮ್ ನಿಮ್ಗೆ ಏನು ಬೇಕೋ ಅದಷ್ಟು ಕೊಡ್ತೀವಿ. ಇವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಕಾರ್ಯಕರ್ತರುಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಇವತ್ತು ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಸರ್. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಪಕ್ಷಪಾತ ಅನ್ನೋದು ತುಂಬ ಢಾಳಾಗಿ ಕಾಣಿಸ್ಬಾರ್ದು ದರ್ಶನ್. ಪಕ್ಷಪಾತ ನಾವಿಲ್ಲಿ ಯಾರನ್ನು ಕೂಡ ನೋಡಿ, 26 ಜನ ಅಂತ ಹೇಳಿದ್ರಲ್ಲ, ಖಾರದ ಪುಡಿ ಎರಚಿದ್ದ ಅವನು ತಂದು ಹಾಕಿರ್ತಾರೆ, ಕೂಗ್ತಾ ಇದ್ದ ಹಾಕಿರ್ತಾರೆ, ಇಷ್ಟಪ್ಪ ಕಲ್ಲು ಹಿಡ್ಕೊಂಡಿದ್ದ ಹಾಕಿರ್ತಾರೆ, ಇವನು ಆಟೋ ರಿಕ್ಷಾದಲ್ಲಿ ಬಂದ ಬಾಟ್ಲ್ ಹಿಡ್ಕೊಂಡಿದ್ದ, ಪೆಟ್ರೋಲ್ ಬಾಂಬ್ ಅಂತಾನೆ, ಸೋಡಾ ಬಾಟ್ಲು ಅಂತಾನೆ, ವಾಟ್ ಎವರ್ ಮೇ ಬಿ ದ ರೀಸನ್. ಆ 26 ಜನದಲ್ಲಿ ಒಂದು ಗನ್ನಿಂದ ಸಿಡಿದಿರೋ ಗುಂಡಿಂದ ಮಾತ್ರ ಸತ್ತಿರೋದು. ಅದು ಬಿಟ್ಬಿಟ್ರೆ ಒಂದು ದೊಂಬಿ ಅಷ್ಟೇ. ಅದು ಆ ಗುಂಡು ಹಾರಿಸಿ ಒಬ್ಬ ಸತ್ತೋದ ಅಂತ ಬಿಟ್ಬಿಟ್ರೆ, ಕಲ್ಲೇಟಿಂದ ಒಬ್ಬನಿಗೆ ಏನು ಮರಣಾಂತಿಕ ಸತ್ತೋಗ್ಬಿಟ್ಟ ಅಂತಿಲ್ಲ. ಕಲ್ಲೇಟ್ ಬಿದ್ದು ಸತ್ತೋಗ್ಬಿಟ್ಟ ನಾನು ನೋಡಲಿಲ್ಲ, ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಇದ್ದರೆ ಅದನ್ನು ಹೇಳಿ, ಐ ವಿಲ್ ಅಡ್ಮಿಟ್ ದಟ್ ಆಲ್ಸೋ. ಇಲ್ಲದು ಗುಂಡೆಟೇನು ಸತ್ತೋಗ್ಬಿಟ್ಟ ಅಂತ ಏನು ನಾವು ಸಿಕ್ಪೇಟೆ ಟರ್ಬನ್ ಹಾಕೊಂಡಿದ್ರು, ಅದರಲ್ಲೆಲ್ಲ ಒಂದು 4 ಜನ ಕರ್ಕೊಂಡು ಹೋಗಿದ್ದಾರೆ. ಒಬ್ಬ ಯಾರೋ ಹೊಡೆದ ಅಂತ ಇದೆ, ಇವನು ಪಾಯಿಂಟ್ ಬ್ಲಾಂಕ್ ರೇಂಜಲ್ಲಿ ಹೊಡೆದಿದ್ದಾನೆ ಅಂತ ಇದೆ. ಲಾಠಿಯಲ್ಲಿ ಒಬ್ಬ ಪೊಲೀಸ್ ಹೊಡಿಬೇಕಾದ್ರೆ ಅವನು ಓಡೋಗ್ತಾ ಇದ್ದರೆ ತುಂಬ ಕ್ಲೋಸ್ ಪಾಯಿಂಟ್ ಬ್ಲಾಂಕ್ ರೇಂಜಲ್ಲಿ ಹೊಡೆದ್ಬಿಟ್ಟ ಅಂತ ಇದೆ. ಇಷ್ಟೆಲ್ಲ ಇದ್ದಾಗ, ಇಷ್ಟೆಲ್ಲ ಆಗಬೇಕಾದ್ರೆ ಇದರ ಹಿಂದಿನ ಸೂತ್ರಧಾರಿಗಳು ಗಾಳಿಪಟ ಹಿಡ್ಕೊಂಡು ಇವರು ಒದ್ದಾಡ್ತಿದ್ದಾರೆ ಹೊರತು ಗಾಳಿಪಟ ಸೂತ್ರಧಾರಿಕಲ್ಲಿತ್ತು, ಆ ಸೂತ್ರದವನ್ನು ಬಂಧಿಸ್ತಾ ಇಲ್ವಲ್ಲ. ಒಂದು ಇಂಟ್ರಾಗೇಷನ್ ಡಿಸರ್ ಇಲ್ವೇನ್ರಿ ಈ ಇಡೀ ಕೇಸ್ ಸಂಬಂಧಪಟ್ಟ ಒಂದು ಇಂಟ್ರಾಗೇಷನ್? ಯುವರ್ ಕ್ವಶನ್ ಇಸ್ ರೈಟ್. ಮತ್ತೆ ಇನ್ನೊಂದು, ಭರತ್ ರೆಡ್ಡಿ ಎಲ್ಲೂ ತಪ್ಪಿಸ್ಕೊಂಡು ಹೋಗಿಲ್ಲ, ಅವ್ರ ಕ್ಷೇತ್ರದಲ್ಲೇ ಇದ್ದಾರೆ. ಇನ್ ಕೇಸ್ ಭರತ್ ರೆಡ್ಡಿ ಅವರ ಅವಶ್ಯಕತೆ ಈ ಕೇಸ್ ನಲ್ಲಿ ತನಿಖೆಗೆ ಬೇಕು ಅಂದ್ರೆ ಖಂಡಿತ ಪೊಲೀಸ್ ಕರೀತಾರೆ, ಹೋಗೋದ್ರಲ್ಲಿ ನಾವು ಹಿಂದೇಟು ಹಾಕುದಿಲ್ಲ. ಪೊಲೀಸ್ ಕರೀತಾರೆ ಅನ್ನೋದಿದ್ದೀರಾ ದರ್ಶನ್? ನನಗೆ ಇದು ಚಾಯ್ಸ್ ಅಂತ ಬರಲ್ಲ. ಇದರಲ್ಲಿ ಪ್ರೈಮ್ ಆಫೀಸಿ ನಾನು ಹೇಳ್ತಾ ಇದ್ದೀನಿ, ಪ್ರೈಮ್ ಆಫೀಸಿ ಮಾತಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಇದು ಕಾಂಗ್ರೆಸ್ ಸರ್ಕಾರ ಇದೆಯಪ್ಪ, ಅವ್ರು ಹೆಂಗೆ ಕರೆದು ಬಿಡ್ತಾರಪ್ಪ, ಅವ್ರ ಶಾಸಕ ನಾವು ಸೇಫ್ ಮಾಡ್ಕೊಂಡ್ಬಿಡ್ತಾರೆ, ಆ ಮೆಸೇಜ್ ಹೋಗ್ಬಾರ್ದಲ್ರಿ. ಬೈರತಿ ಬಸವರಾಜ್ ಆದರೆ ಇಂಟ್ರಾಗೇಷನ್ ಮಾಡಿದ್ರಾ ಮಾಡಿಲ್ವಾ ನೀವು? ಬೈರತಿ ಬಸವರಾಜ್ ಚಾಕು ಚುಚ್ಚಿದ್ ನೋಡಿದ್ರೇನ್ರಿ ನೀವು? ಇಲ್ಲ ತಾನೇ? ಇಲ್ಲ ಅಲ್ವಾ? ಆಯ್ತು, ಬಿಕ್ಲು ಶಿವ ಜಗ್ಗ. ಐ ವಿಲ್ ಕಮ್ ಟು ದ ಪಾಯಿಂಟ್ ಸರ್. ಇವತ್ತು ಇನ್ ಕೇಸ್ ನಮ್ಮ ಕಾಂಗ್ರೆಸ್ನ ಕೆಲವು ಶಾಸಕರು ಕಾರಾಗೃಹದಲ್ಲಿ 1-2 ಜನ ಇದ್ದಾರೆ, ಅದೇ ನಮ್ಮ ಪೊಲೀಸ್ನವರೇ ಬಂಧಿಸಿರೋದು. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಅಂತಲ್ಲ, ನ್ಯಾಯಾಂಗ ವ್ಯವಸ್ಥೆಗೆ ತಲೆಬಾಗುವಂಥದ್ದು ಭಾರತೀಯನ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ನಾನು ಅದನ್ನು ಅಡ್ಮಿಟ್ ಮಾಡೇ ಹೇಳ್ತಾ ಇರುವಂಥದ್ದು. ಇವತ್ತು ನೀವು ಕೆಲವೊಂದು ಘಟನಾವಳಿ ದೃಶ್ಯಾವಳಿಗಳನ್ನ ನನ್ನ ಕಣ್ಮುಂದೆ, ನನ್ನ ಕಣ್ಣಿಗೆ ಕಾಣೋ ಥರ ಆಯಿತು. ಆ ದೃಶ್ಯಾವಳಿ ಎಕ್ಸ್ಪ್ಲನೇಷನ್ ಪೊಲೀಸ್ ಯಾರು ಕೊಟ್ಟಿಲ್ಲ, ಪೊಲೀಸ್ ಮಾಧ್ಯಮದ ಮುಂದೆ ಹೇಳಿಲ್ಲ. ಅಲ್ಲಿ ಯಾವುದೋ ಒಬ್ಬ ಹುಡುಗನಿಗೆ ಗುಂಡು ಹೊಡೆದಿದೆ ಅಂತೇಳಿ ಆ ಕಾಲ್ಪನಿಕ ಕಥೆಯನ್ನು ಜನಾರ್ದನ್ ರೆಡ್ಡಿ ಅವರೇ ಹೇಳ್ತಾ ಇರುವಂಥದ್ದು. ಸರ್, ಜನಾರ್ದನ್ ರೆಡ್ಡಿ ಅವರಿಗೆ ಟಿವಿ ಮುಂದೆ ಬಂದು ಒಂದೊಂದು ಹೊಸ ಸಿನಿಮಾ ಸೃಷ್ಟಿ ಮಾಡೋದಕ್ಕೂ ಬದಲು ಸೀದಾ ಪೊಲೀಸ್ನವ್ರ ಮುಂದೆ ಕೂತು ಈ ತರ ಅಂತ ಹೇಳ್ಬೋದಲ್ವಾ? ಈ ದಿನ ಬೆಳಗಾದ್ರೆ ಪೊಲೀಸರ ಹತ್ರ ಹೇಳಿಲ್ಲ ಅಂತ ನಿಮ್ಗೆ ಹೇಳಿದ್ಯಾರು? ಅವ್ರ ಮನೆಗೆ ಬಂದಿದ್ರಿ ಅಲ್ಲ, ಅವ್ರು ಹೇಳಿರ್ಬೋದು, ಅದು ನಮ್ಗೆ ಗೊತ್ತಿಲ್ವಲ್ಲ. 5 ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಆರ್ ಭರತ್ ರೆಡ್ಡಿ ಅಥವಾ ಇನ್ನ ಸತೀಶ್ ರೆಡ್ಡಿ ಬಗ್ಗೆ ನೀವು ಕೇಳಿದ್ರಿ ಸರ್. ಹಿ ಈಸ್ ಟೋಟಲಿ ಸಿವಿಯರ್ ಇಂಜುರಿ ಆಗಿ ಬಳ್ಳಾರಿಲಾಗಲ್ಲ ಅಂತೇಳಿ ಬೆಂಗಳೂರಿನ ಆಸ್ಪತ್ರೆಗೆ ಆತ ಸೇರಿಸಿದರೆ, ಬುರ್ಡೆ ಹೊಡೆದೋಗಿರೋದು ನಿಜ, ಕಣ್ಣಿಷ್ಟಪ್ಪ ಊದೋಗಿದೆ, A2 ಬಿದ್ದಿದೆ. ಆಮೇಲೆ ಜನಾರ್ದನ್ ರೆಡ್ಡಿ ಮನೆಗಳಲ್ಲಿ ದೊಣ್ಣೆಗಳು ಕಂಡಾಗಿದೆ. ದೊಣ್ಣೆಗಳ ವಿಚಾರಕ್ಕೆ ಅಥವಾ ಅವರೇ ಹೇಳಿದ್ದಾರೆ ಖಾರಪುಡಿ ನಮ್ಮವರು ಜೀವ ರಕ್ಷಣೆಗೆ ಅಂತ ಹೇಳಿದ್ದಾರೆ, ಅಥವಾ ನಾವು ಹೊಡೆದಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲದೂ ಇರ್ಬೇಕಾದ್ರೆ ಹೌದು, ಆ ಪ್ರಚೋದನೆಗಳ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಪೊಲೀಸ್ನವ್ರಿಗೆ, ಯಾಕೆಂದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ನಡೆಯುವಂತ ತನಿಖೆ ಆಗೇ ಆಗ್ತದೆ. ಯಾಕಂದ್ರೆ ಇದು ಮಾಬ್ ಗಲಾಟೆ. ಆಮೇಲೆ ನೀವು ಅವರು ಯಾರ್ಯಾರು ಬಂಧನ ಆಗಿದ್ರ ಬಗ್ಗೆ ಅನುಕಂಪ ತೋರಿಸಿದ್ರು. ಇಟ್ ಮೇ ಬಿ ಕಾಂಗ್ರೆಸ್, ಅವರನ್ನ ಅವರ ಒಂದು ಬದುಕು ನೋಡಿ ಘನವೆತ್ತ ನ್ಯಾಯಾಲಯ ಅವ್ರಿಗೆ ಅಷ್ಟು ಜನಕ್ಕೆ ಒಬ್ಬನ ಬಿಟ್ಟು ಎಲ್ಲರಿಗೂ ಬೇಲ್ ಕೊಟ್ಟಿದೆ ಸರ್. ಇಲ್ಲಿ ನೀವು ಹೇಳಿದ್ದು ಕರೆಕ್ಟ್. ಇಲ್ಲಿ ಯಾವ ನಾಯಕರು ಮಕ್ಕಳು ಬೀದಿ ಹಣ ಆಗುದಿಲ್ಲ, ಅವರೆಲ್ಲ ಅಮೆರಿಕ, ಜರ್ಮನಿ ಮತ್ತಿನ್ನೊಂದು ಎಲ್ಲಾ ಕಡೆ ಇರ್ತಾರೆ. ಸಕ್ರಾಯಪಟ್ಟಣದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಸರ್ ಗಣೇಶ್ ಗೌಡನ್ನ ಬಜರಂಗ ದಳದವರು ನೋಡಿ, ಅವರು ಪ್ರಚೋದನೆ ತಗೊಂಡು ಇವನ್ನ ಕೊಂದ್ರು. ಇವನ್ ಪಾಪ ಇವನ್ ಮಕ್ಳಿಗೆ ಅನಾಥನ್ ಮಾಡ್ದ. ಇನ್ನು ಅವರು ಆ ಬಿಜೆಪಿ ಅವ್ರ ಪ್ರಚೋದನೆ ಕೇಳಿ ಅವ್ರು ಜೈಲ್ ಸೇರಿದ್ರು. ಅದನ್ನೇ ನಿಮ್ಮ ಮಾತಿಗೆ ನಾನು ಗೌರವಿಸ್ತೀನಿ. ಈಗ ಕೆ ವಿ ಪರಮೇಶ್ವರ್ ಇದ್ದಾರೆ, ಹಿರಿಯ ಪತ್ರಕರ್ತರಿದ್ದಾರೆ, ಜಾಯ್ನ್ ಆಗಿದ್ದಾರೆ, ನಮ್ಮನ್ನು ಮಾತಾಡ್ಸ್ಬಿಡ್ತೀನಿ. ಪರಮೇಶ್ವರ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ತೆ. ನಮಸ್ತೆ, ಹೇಳಿ. ಈಗ 2 ಪಾಯಿಂಟ್ ಇದೆ ಸರ್. ಒಂದು, ರೆಡ್ಡಿ ಅವ್ರಿಗೆ ಬಳ್ಳಾರಿಯಲ್ಲಿ ಪ್ರತಿಭಟನೆ ಆಗಬೇಕು ಅಂತೇಳಿ, ಪ್ರಾಬಬಲಿ ಬಳ್ಳಾರಿಯಲ್ಲಿ ರೀಎಸ್ಟಾಬ್ಲಿಷ್ಮೆಂಟ್, ರೆಡ್ಡಿ ಅವರ ರಾಜಕೀಯ ಜೀವನದ ಮರುಹುಟ್ಟಿಗೆ ಒಂದು ಪ್ರಯತ್ನ ಪಡ್ತಿರಬಹುದು, ಪಾಲಿಟಿಕಲ್ ಆ್ಯಂಗಲಿಂದ ಟ್ರೈ ಮಾಡಿದ್ರೆ. ಇನ್ನೊಂದು ಕಡೆ ಬ್ಯಾನರ್ ಗಲಾಟೆ ವಿಚಾರ ಇಟ್ಕೊಂಡು ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ, ನನ್ನ ಮನೆ ಮುಂದೆ ದಾಂಧಲೆ ಆಗಿದೆ,
ಭರತ್ ರೆಡ್ಡಿ ಗೂಂಡಾಗಳನ್ನು ಕರ್ಕೊಂಡು ಬಂದರು, ಈ ಥರ ಎಲ್ಲ ಮಾಡಿಬಿಟ್ರು ಅಂತ ಬಂದಾಗ ಅಲ್ಲಿ ಪ್ರತಿಭಟನೆ ಆಗಬೇಕು ಅಂತ, ರಾಮುಲು ಅವರಿಗೆ ಪಾದಯಾತ್ರೆ ಮಾಡಬೇಕು ಅಂತ. ಇದನ್ನು ಬರೀ ಬಳ್ಳಾರಿಗೆ ಸೀಮಿತಗೊಳಿಸಬಾರ್ದು, ಎಂಟೈರ್ ಸ್ಟೇಟಲ್ಲಿ ಇದು ಎಸ್ಟಾಬ್ಲಿಷ್ ಆಗಬೇಕು ಅಂತ ಹೇಳಿ BJP ಮೀನಾಮೇಷ ಎಣಿಸ್ತಾ ಇದೆ. ಇವರಿಬ್ಬರ ಕಾರಣಕ್ಕೆ ನಾವು ಇವರಿಬ್ಬರಿಗೂ ಮತ್ತೆ ವಿಪರೀತ ಆದ್ಯತೆಯನ್ನು ಕೊಟ್ಟು ಬಿಟ್ಟಲ್ಲಿ ಇವರು ಪಕ್ಷದ ಮೇಲೂ ಕೂಡ ಒಂದು ಸವಾರಿ ಮಾಡಿಬಿಡ್ತಾರೇನೋ ಅಂತ, ಅಥವಾ ಅಷ್ಟು ಅವಶ್ಯಕತೆ ಇಲ್ಲ, ಬಳ್ಳಾರಿಯ ಒಂದು ದೊಂಬೆ ಅಲ್ಲಿಗೆ ಮಾತ್ರ ಸೀಮಿತಗೊಳಿಸೋಣ ಅಂತ ಕೂಡ ಇರಬಹುದು. ಆದರೆ ಪ್ರಶ್ನೆ ಏನು ಅಂದರೆ, ಭರತ್ ರೆಡ್ಡಿಯ ಬಂಧನ ಯಾಕಾಗಿಲ್ಲ, ಸತೀಶ್ ರೆಡ್ಡಿಯ ಬಂಧನ ಯಾಕಾಗಲಿಲ್ಲ? ಬೇರೆ ಇದೇ ಭೈರತಿ ಬಸವರಾಜು ವಿಚಾರದಲ್ಲಿ, ಬಿಕ್ಲು ಶಿವನ್ ಕೊಲೆ ವಿಚಾರದಲ್ಲಿ ಕರೀತಾರೆ, ವಿಚಾರಣೆಗೆ ಅಂತ ಕರೀತಾರೆ, ವಿಚಾರಣೆಗೆ ಹಾಜರಾಗ್ತಾರೆ, ಆಲ್ ಆಫ್ ಅ ಸಡನ್ ಬೇಲ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಅವ್ರನ್ನ ಚೇಂಜ್ ಮಾಡಿದ್ದು ಹೌದು, ಆಮೇಲೆ ಬೇಲ್ ಸಿಕ್ತು ಸುಪ್ರೀಂ ಕೋರ್ಟಲ್ಲಿ ಬಿಟ್ಟರು ಅವ್ರನ್ನ. ಇದು ಒಂದು ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆ ಕಾಂಗ್ರೆಸ್ಗೊಂಥರ BJPಗೊಂಥರ ಬಿಹೇವ್ ಮಾಡ್ತಾ ಇದೆಯಾ ಇಲ್ಲಿ ಅಂತ? ಖಂಡಿತವಾಗಿ ಇದನ್ನಂದ್ರೆ ನೀವು ಹೇಳೋಂಗೆ ಎರಡು ಆಯಾಮಗಳು ಇದಾವೆ. ಒಂದು ಆ ಘಟನೆಗೆ ಪೂರಕವಾಗಿ ನಡೆದಂತ ಬೇರೆ ಬೇರೆ ಆರೋಪಗಳು ಪ್ರತ್ಯಾರೋಪಗಳು ಒಂದ್ ಕಡೆ ಆದ್ರೆ, ಇನ್ನೊಂದು ಅದರ ನಂತರದ ವಿದ್ಯಮಾನಗಳು ಏನಾಗ್ತಾ ಇದೆ ಅಂತ ಹೇಳುದು. ಒಂದ್ ಕಡೆ CID ಎನ್ಕ್ವೈರಿ ಆಗ್ತಾ ಇದೆ, ಆದ್ರೆ ಇದರಲ್ಲಿ ಪ್ರಮುಖವಾಗಿ ನಾನು ಗಮನಿಸಬೇಕಾಗಿರುವಂತದ್ದು, ಎಲ್ಲ ಒಂದ್ ಕಡೆ ಇದನ್ನ ಸಂಪೂರ್ಣವಾಗಿ ರಾಜಕೀಕರಣಗೊಳಿಸುವಂತ ಪ್ರಯತ್ನಗಳು ಎರಡು ಪಕ್ಷಗಳಿಂದ ಆಗ್ತಾ ಇದೆ. ಅದು BJP ಇಂದನೂ ಆಗ್ತಾ ಇದೆ, ಕಾಂಗ್ರೆಸ್ ಇಂದನೂ ಆಗ್ತಾ ಇದೆ. ಬಿಕಾಸ್ ಆಫ್ ಬರುವಂತ ಚುನಾವಣೆಗಳ ಮೇಲೆ ಅಥವಾ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳುವಂತದ್ದು, ಈ ರೀತಿ ಒಂದು ಪ್ರಯತ್ನಗಳು ನಡೀತಾ ಇರುತ್ತದೆ. ಆದ್ರೆ ನೀವು ಆಗ್ಲೇ ಉಲ್ಲೇಖ ಮಾಡಿದಾಗೆ, ಮೊದಲಿಗೆ ನಾವು ಯಾಕೆ ಕೆಲವ್ರನ್ನ ಬಂಧಿಸಿಲ್ಲ, ಕೆಲವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದನ್ನ ನಾನು ಸ್ವಲ್ಪ ವಸ್ತುನಿಷ್ಠವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆಗೆ ಯಾವ ಪಕ್ಷ ಆಡಳಿತದಲ್ಲಿ ಇರ್ತದೆ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಮತ್ತೊಂದು ಇರ್ಬೋದು, ಅವರಿಗೆ ಎಲ್ಲೋ ಒಂದ್ ಕಡೆಗೆ ಫೇವರ್ ಮಾಡುವಂತ ಕೆಲವು ಅವರ, ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಅದನ್ನು ಓಪನ್ ಆಗಿ ಹೇಳ್ಕೊಳ್ಳುವಂತದ್ದು ನಾವು ಕೇಳಿದೀವಿ. ಒತ್ತಡ ಇದೇ ಇರ್ತದೆ, ಮೇಲ್ನೋಟಕ್ಕೆ ಇಲ್ಲ ಅಂತ ಅವ್ರು ಎಷ್ಟೇ ಹೇಳ್ಕೊಂಡ್ರು ಸಹಜವಾಗಿ ಅವರ ಕರ್ತವ್ಯದಲ್ಲಿ ಸಣ್ಣ ಹಸ್ತಕ್ಷೇಪಗಳು ಇದ್ದೇ ಇರ್ತದೆ, ಅನಿವಾರ್ಯವಾಗಿ ಅವರು ಅದಕ್ಕೆ ಈಡಾಗ್ಬೇಕಾಗ್ತದೆ. ಇಂತಹ ಪ್ರಯತ್ನ ಈಗ ಬಳ್ಳಾರಿನಲ್ಲಿ ನಡೆದಂತ ಇನ್ಸಿಡೆಂಟ್ ನಲ್ಲೂ ಇದೆ ಅನ್ನೋದು ವಾಸ್ತವ. ಇದನ್ನ ಯಾರೇ ಅಲ್ಲಿಗಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಅವರು ಇಲ್ಲ ಅನ್ಬೋದು, BJP ಅವರು ಇದೆ ಅಂತ ಹೇಳಿದ್ರೆ ವಾಸ್ತವ ಇದೆ. ಎಲ್ಲೋ ಒಂದ್ ಕಡೆಗೆ ಪೊಲೀಸ್ ಮೇಲೆ ಒತ್ತಡ ಹಾಕುವಂತದ್ದು ಆಯಾ ಸರ್ಕಾರಗಳು ಇರುವಾಗ ಸಹಜ, ಅದೇನು ಮಾಡಕ್ಕಾಗಲ್ಲ. ಅವ್ರನ್ನ ನಾವು ಫೇವರ್ ಮಾಡ್ಕೊಳ್ಳುವಂಥದ್ದು, ನಮ್ಮ ನಾಯಕರುಗಳನ್ನ ಉಳಿಸ್ಕೊಳ್ಳುವಂಥದ್ದು, ನಮ್ಮ ಕಾರ್ಯಕರ್ತನ ಉಳಿಸ್ಕೊಳ್ಳುವಂಥದ್ದು, ಈ ರೀತಿ ಪ್ರಯತ್ನಗಳಾಗ್ತದೆ ಅನ್ನೋದು. 320 ಕಿಲೋಮೀಟರ್ 2010ರಲ್ಲಿ ಸಿದ್ದರಾಮಯ್ಯ ಅವರು ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಮಾಡಿ ಒಂದ್ ರೀತಿನಲ್ಲಿ ಅದು ಕಾಂಗ್ರೆಸ್ಗೆ ಬೂಸ್ಟಿಂಗ್ ಆಗಿತ್ತು, ಅಧಿಕಾರಕ್ಕೆ ಬರಕ್ ಅದು ಒಂದು ಕಾರಣ ಆಗಿತ್ತು ಅವತ್ತು. ಆ ಒಂದು ಎಲ್ಲ ಒಂದ್ ಕಡೆ ಆ ಜಾಡನ್ನ ಇವತ್ತು ರೆಡ್ಡಿ ಬ್ರದರ್ಸ್ ಇರ್ಬೋದು ಅಥವಾ ರಾಮುಲು ಅವರು ಇರ್ಬೋದು ಮತ್ತೆ ಅದನ್ನ ರಿಟೈನ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದಾರೆ. ಹೌದು, ಈ ತರದೊಂದು ಯಾತ್ರೆ ಮಾಡಿದ್ರೆ ನಮ್ಗೆ ರಾಜಕೀಯವಾಗಿ ನಮ್ಗೆ ಬೂಸ್ಟಿಂಗ್ ಸಿಗಬಹುದು ಅನ್ನೋದು ಖಂಡಿತವಾಗಿ ಇದೆ. ಮತ್ತೆ ಇದ್ರ ಹಿಂದೆ BJPನೂ ಇದೆ. ನೀವ್ ಆಗ್ಲೇ ಹೇಳಿದ್ರಿ, ಎಲ್ಲ ಒಂದ್ ಕಡೆಗೆ ಈ ರೀತಿಯ ಒಂದು ನಾವು ಪಾದಯಾತ್ರೆಗೆ ಅವಕಾಶ ಕೊಟ್ಟರೆ ವೈಯಕ್ತಿಕವಾಗಿ ವರ್ಚಸ್ನ ರೂಢಿಸ್ಕೊಳ್ಳುವಂತ ಸಾಧ್ಯತೆ ಇರ್ತದ ಅಂತ. ಹೌದು, ಸಹಜವಾಗಿ. ಯಾಕಂತ ಹೇಳಿದ್ರೆ ಅವತ್ತು ಮಾಡಿದಂತ ಬೆಂಗಳೂರು ಬಳ್ಳಾರಿ ಪಾದಯಾತ್ರೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ತುಂಬಾ ಮೇಲ್ಮಟ್ಟಕ್ಕೆ ಬಂತು. ಈ ಇನ್ಸಿಡೆಂಟ್ಗೆ ಪರಮೇಶ್ವರ್ ಸರ್ ಈ ಇನ್ಸಿಡೆಂಟ್ ನಾನು ಕೇಳ್ತಾ ಇದ್ದೀನಿ, ಈ ಇನ್ಸಿಡೆಂಟ್ಗೆ ಅಷ್ಟರ ಮಟ್ಟಿನ ಒಂದು ತೂಕ ಇದೆಯಾ? ಆ ಥರದ್ದೆಲ್ಲ ಮಾಡುವಂದಾಗ ಸಿದ್ದರಾಮಯ್ಯವ್ರು ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅಲ್ಲಪ್ಪ ನಾನು ಅವತ್ತು ಗಣ್ಣಿ ಲೂಟಿ ಆಗಿಬಿಟ್ಟಿತ್ತು, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ರಿಪೋರ್ಟೇ ಬರ್ತಾ ಇತ್ತು, ಸಂತೋಷ್ ಹೆಗಡೆ ಅವರು ಈ ಥರ ವರದಿ ಕೊಟ್ಬಿಟ್ಟಿದ್ರು, ಅವತ್ತಿಗೆ ನಾನು ಮಾಡಿದ ಕಾರಣ, ನಾನು ಮಾಡಿದ ಉದ್ದೇಶ ರಾಜ್ಯದ ಸಂಪತ್ತು, ಆ ಕಾರಣಕ್ಕೂ ಇವತ್ತು ಒಂದು ದೊಂಬಿ ಆಯಿತು, ಒಂದು ಗಲಾಟೆ ಆಯಿತು ಅಂತೇಳಿ ಪಾದಯಾತ್ರೆ ಮಾಡಿಬಿಡ್ತೀನಿ ಅಂತೇಳಿ ಮಾಡಲಿ, ಯಾರು ತಡೆದವ್ರು ಅವ್ರನ್ನ ಅಂದರು. ಇದಕ್ಕೆ ಸಂಬಂಧ ಏನು ಅಂತ ಕೇಳಿದ್ರು ಸಿದ್ದರಾಮಯ್ಯನವರು. ಅಲ್ಲ, ಹೌದು, ಘಟನೆ ಚಿಕ್ಕದಿರ್ಬೋದು, ಆದ್ರೆ ಅದನ್ನ ಇವತ್ತು ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೇನೆ. ಈ ಹಿಂದೆ ನಾವು ನೀವೆಲ್ಲ ಡಿಕೆಟ್ಸ್ ಇಂದ ಮಾಧ್ಯಮನ ನೋಡ್ಕೊಂಡು ಬರ್ತಾ ಇದೀವಿ. ಎಲ್ಲ ಒಂದ್ ಕಡೆ ಯಾವ್ದೋ ಒಂದು ಸುಸೈಡ್ ಆದ್ರೆ ಅದು ಇವತ್ತಿನ ಮಟ್ಟದಲ್ಲಿ ಅದು ಬಿಂಬಿತ ಆಗ್ತಾ ಇರ್ಲಿಲ್ಲ. ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿ. ಹಾಗಾಗಿ ರಾಜಕೀಯ ಎಲ್ಲಿ ಇಂಟರ್ಫರೆನ್ಸ್ ಆಗ್ತದೋ ಅಂತ ಸಂದರ್ಭಗಳಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ಅದು ಬೇರೆ ಬೇರೆ ಆಯಾಮ ತಗೊಳ್ತದೆ, ದೊಡ್ಡ ಪ್ರಮಾಣದಲ್ಲಿ ಬಿಂಬಿತ ಆಗ್ತದೆ. ಇಲ್ಲಿ ಅಂದ್ರೆ ಬಳ್ಳಾರಿ ಘಟನೆ ನಾವು ನಿರ್ಲಕ್ಷ್ಯ ಮಾಡ್ಲಿಕ್ಕಾಗಲ್ಲ ಅಥವಾ ಸಣ್ಣ ಘಟನೆ ಅಂತ ಹೇಳಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಆಚೆ ಈಚೆ ಆಗಿದ್ರು ಯಾರೋ ಒಬ್ಬ MLA ಮೇಲೆ ಗುಂಡೇಟ್ ಆಗ್ತಾ ಇತ್ತು. ಮುಂದೆ ಫ್ಯೂಚರ್ ಏನಾಗ್ತಾ ಇತ್ತು ಗೊತ್ತಿಲ್ಲ. ಅದು ಭರತ್ ರೆಡ್ಡಿ ಇರ್ಬೋದು, ಜನಾರ್ದನ್ ರೆಡ್ಡಿ ಇರ್ಬೋದು, ಮತ್ತೊಬ್ರು ಇರ್ಬೋದು. ಆದ್ರೆ ಎಲ್ಲ ಒಂದ್ ಕಡೆಗೆ ನಾವು 2007ರಲ್ಲಿ, ನಾನು ಅದನ್ನ ನಿಷ್ಠುರವಾಗಿ ಹೇಳ್ತೀನಿ, 2007ರಲ್ಲಿ ಕರ್ನಾಟಕ ರಾಜಕಾರಣಕ್ಕೆ ಎಲ್ಲಿ ರೆಡ್ಡಿ ಬ್ರದರ್ಸ್ ಎಂಟ್ರಿ ತಗೋತಾರೆ, ಅವತ್ತಿನಿಂದ ಕರ್ನಾಟಕದ ರಾಜಕೀಯ ಚಿತ್ರಣನೇ ಬದಲಾಗೋಯ್ತು. ಇರ್ಲಿಲ್ಲ, ನಾವು ನೋಡಿದೀವಿ, ನೀವು ನೋಡಿದೀವಿ. ಎಲ್ಲ ಒಂದ್ ಕಡೆಗೆ ಯಡಿಯೂರಪ್ಪ ಅವರು ಅವರಿಗೆ ಅಧಿಕಾರದ
ಅಧಿಕಾರ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಬೆಳೆಸಿದ್ರು, ಅವ್ರನ್ನ ಉಳಿಸ್ಕೊಂಡ್ರು. ಆದ್ರೆ ಇವತ್ತಿಗೂ ನಮ್ಮ ಕರ್ನಾಟಕದ ರಾಜಕಾರಣ ಸಫರ್ ಆಗ್ತಾ ಇರುವಂತದ್ದು ಆ ಒಂದು ರಾಜಕಾರಣದ ಹಿನ್ನೆಲೆಯಲ್ಲಿ. ರೆಡ್ಡಿ ಬ್ರದರ್ಸ್ ಯಾವಾಗ 2007ರಲ್ಲಿ ಕರ್ನಾಟಕದ ರಾಜಕಾರಣಕ್ಕೆ ಎಂಟ್ರಿ ತಗೊಂಡ್ರು, ಅದು ಬೇರೆ ಬೇರೆ ರೀತಿಯಲ್ಲಿ. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಪುಟ್ಟಣಗೌಡ ಅವರೇ, ಇಂಥ ಸಂದರ್ಭಗಳಲ್ಲಿ ಅಂತ ಬಂದಾಗ ಎರಡು ಪಕ್ಷಗಳ ನಡವಳಿಕೆಗಳನ್ನು ರಾಜ್ಯ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಇವರು ಈ ಕೇಸ್ಗೆ ಏನು ಮಾಡ್ತಾರೆ, ಈ ಕೇಸ್ಗೆ ಏನು ಮಾಡ್ತಾರೆ ಅಂತ ಹೇಳಿ. ಬಟ್ ಇದು ಜನಗಳ ದೃಷ್ಟಿಯಿಂದ ಸರ್ವೇ ಸಾಮಾನ್ಯ ಬಿಡುವಂತ ಕನ್ಸಿಡರ್ ಮಾಡ್ತಾರಾ, ಅಥವಾ ಈ ಒಂದು ಇನ್ಸಿಡೆಂಟು ಬೇರೆನೇ ಇಂಪ್ಯಾಕ್ಟ್ ಮಾಡ್ತಾರೆ? ಈಗ ಅವ್ರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾರಪ್ಪ, ಮುಡಾದಲ್ಲೂ ಪಾದಯಾತ್ರೆ ಮಾಡಿದರು, ಉದ್ದಕ್ಕೂ ಆರೋಪಗಳನ್ನು ಮಾಡಿದರು, ಇವತ್ತಿಗೂ ಅದನ್ನೇ ಆರೋಪವನ್ನು ಮಾಡ್ತಾರೆ. ಕೋರ್ಟಿಂದ ಅದೇನೋ ಅವ್ರಿಗೆ ಕ್ಲೀನ್ ಶೀಟ್ ಸಿಕ್ತು, ಏನು ನೋಡ್ರಿ ನಿಮ್ಮ ಪಾದಯಾತ್ರೆ ಡುಸ್ಸಾಯಿತು ಅಂತ ಹೇಳಿದ್ರು. ಈ ಪಾದಯಾತ್ರೆಯನ್ನು ಇವರು ಅವಾಯ್ಡ್ ಮಾಡ್ತಾರಾ? ಸರ್, ನನ್ನ ಕೇಳಿದ್ರೆ ಇದು ಯಾವ ಪುರುಷಾರ್ಥಕ್ಕೋಸ್ಕರ ಪಾದಯಾತ್ರೆ? ಓಕೆ, ಅನ್ಯಾಯ ಆಗ್ಬಿಟ್ಟಿದೆ. ಭರತ್ ರೆಡ್ಡಿ ಅರೆಸ್ಟ್ ಮಾಡಲಿಲ್ಲ. ಯಾಕೆ ಇವ್ರನ್ನೇ ಫಸ್ಟ್ ಅರೆಸ್ಟ್ ಮಾಡಬೇಕು? ಈ ಗಲಾಟೆಗೆ ಮೂಲ ಕಾರಣ ಶ್ರೀರಾಮುಲು, ಜನಾರ್ದನ್ ರೆಡ್ಡಿನೇ ಮೂಲ ಕಾರಣ. ನಿಮ್ಮ ಮನೆ ಮುಂದೆ ಅವ್ರ ಕಡೆ ಗನ್ ಮ್ಯಾನು ಅವ್ರ ಕಡೆಯವ್ರನ್ನೇ ಶೂಟ್ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ರಾಮುಲು ಕಾರಣ ಆಗ್ತಾರಾ? ಸರ್, ನಿಮ್ಮ ಮನೆ ಮುಂದೆ ಬ್ಯಾನರ್ ಹಾಕ್ಬಾರ್ದು ಅಂತ ರೂಲ್ಸ್ ಇದೆಯಾ? ಇದೇನದು ಪಾಕಿಸ್ತಾನ ಅಥವಾ ಬೇರೆ ಯಾವ್ದನ್ನ ಕಂಟ್ರಿನ? ಹಾಕೊಂಡು ಹೋಗ್ಲಿ ಬಿಡ್ರಿ. ಅವ್ರು ಹಾಕ್ಬಾರ್ದು ಅನ್ನೋ ರೂಲ್ಸ್ ಇತ್ತು ಅಂದ್ರೆ ಕಂಪ್ಲೇಂಟ್ ಕೊಡಿ. ಅಲ್ಲಿ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟು ಕಿತ್ತಾಸಿ ಇಲ್ಲ ಅವ್ರನ್ನ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಮಾಡಿದ್ರು ಅಂದ್ರೆ ಇವರು ಪೊಲೀಸೇ ಗುಂಡಾಗಳನ್ನ ಎಸ್ಕಾರ್ಟ್ ಮಾಡ್ಬಿಟ್ಟು ಗಲಾಟೆ ಎಬ್ಸಿದ್ರು. ಇವ್ರು ನೋಡಿದ್ರೆ ಇವರು ಅದನ್ನೇ ಕ್ಲೈಮ್ ಹೌದು. ಇವ್ರ ಕಡೆ ಇರೋ ಗುಂಡಾಗಳೇ ಅವ್ರು ಮಾಡಿರೋದು ಅಂತ ನಾನು ಹೇಳ್ತೀನಿ. ಈ ಯಾವ ಪುರುಷಾರ್ಥಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬರ್ತಾರೆ? ಬೆಂಗಳೂರನ್ನ ಹಾಳು ಮಾಡೋದಕ್ಕೆ ಬರ್ತಾ ಇದ್ದಾರಾ? ಇವ್ರು ಮಾಡ್ಕೊಂಡಿರೋದು ಬಳ್ಳಾರಿನಲ್ಲಿ ಆಲ್ರೆಡಿ ಬಳ್ಳಾರಿನ ಹಾಳು ಮಾಡಿದಂಥವ್ರು, ಕೊಳ್ಳೆ ಹೊಡೆದಂಥವ್ರು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು. ಇವ್ರನ್ನ ನಾವು ಬೆಂಗಳೂರು ಬಿಟ್ಕೊಬೇಕಾ? ಬಳ್ಳಾರಿಯಿಂದ ಹೊಟ್ಬಿಟ್ರೆ ನೀವೆಲ್ಲ ತಡೆದ್ಬಿಡ್ತೀರಾ? ತಡಿಬೇಕು. ಬೆಂಗಳೂರು ಜನ ಎಲ್ಲ ಪ್ರತಿಯೊಬ್ಬರು ತಡೆದಿ ಅಲ್ಲೇ ಕ್ಯಾಕರ್ ಸುಗ್ದು ಆಚೆ ಓಡಿಸ್ಬೇಕು. ಇಲ್ಲ ಅಂತಂದ್ರೆ ಬೆಂಗಳೂರಿನಲ್ಲಿ ಈ ಒಂದು ನ್ಯಾಯ ಕೇಳಿ ತಪ್ಪು ಅಂತ ಯಾವ ನ್ಯಾಯ ಅಲ್ಲೇ ಕೇಳಲಿ. ಅವತ್ತು ಸಿದ್ದರಾಮಯ್ಯನವರು ಇಲ್ಲಿಂದ ಪಾದಯಾತ್ರೆ ಮಾಡಿದ್ದು ಸಂತೋಷ್ ಹೆಗಡೆ ಅವ್ರು ಕೊಟ್ಟಂತ ಒಂದು ಈ ಹಗರಣಗಳಿಗೋಸ್ಕರ ಅವ್ರು ಪಾದಯಾತ್ರೆ ಮಾಡಿದ್ದು. ಈ ಕೊಲೆ ಆಗಿದೆ, ನನ್ನ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆಗಿದೆ, ಇಲ್ಲ ಬಿಜೆಪಿ ಕಾರ್ಯಕರ್ತನ ಕೊಲೆ ಆಗಿದೆ ಅಂತ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಲಿಲ್ಲ ಸರ್. ನಮ್ಮ ಕರ್ನಾಟಕನ ಉಳಿಸ್ಬೇಕು, ಈ ಜನಾರ್ದನ್ ರೆಡ್ಡಿ ಗೋಮುಖ ವ್ಯಾಘ್ರ ಕಳ್ಳರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಅವ್ರು ಮಾಡಿದ್ದು. ಯಾಕಂದರೆ ಇವತ್ತು ಒಂದು ಕೊಲೆ ನಿಮ್ಮ ಕಣ್ಣು ಕಾಣಿಸ್ತಾ ಇದೆ ಕಾಂಗ್ರೆಸ್ದು. ಹಿಂದೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ನಾವು ಕೇಳಿದ್ದೀವಿ, ಓದಿದ್ದೀವಿ, ಎಷ್ಟೋ ಅಮಾಯಕರುಗಳನ್ನ ಮುಗಿಸಿದಾರಲ್ವಾ? ಅದೆಲ್ಲ ಎತ್ತೋದಕ್ಕಾಗಲ್ವ ಇವ್ರಿಗೆ? ಆಮೇಲೆ ನೋಡಿ, ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಇವತ್ತವರೆಗೂ ಕಾಂಗ್ರೆಸ್ ಆಗಲಿ BJP ಆಗಲಿ ಯಾರಾನ ಒಬ್ಬ MLAನ ಅರೆಸ್ಟ್ ಮಾಡಿದಾರ, ಇಂಟ್ರಿಗೇಟ್ ಮಾಡಿದಾರ? ಎಷ್ಟು ಹಗರಣಗಳು ನಡೆದಿದೆ ಇವತ್ತು BJPನಲ್ಲಾಗಲಿ ಕಾಂಗ್ರೆಸ್ ಆಗಲಿ. BJP ಅವ್ರು ಬಂದರೆ ಕಾಂಗ್ರೆಸ್ನವ್ರು ಬಿಟ್ಟು ಹಾಕೋದು, ಕಾಂಗ್ರೆಸ್ನವ್ರು ಬಂದರೆ BJP ಒಬ್ಬ MLA ಏನಾದ್ರು ಅರೆಸ್ಟ್ ಮಾಡಿದಾರ ಸರ್? ಯಾರನ್ನ ಒಬ್ಬರನ್ನ? ಎಷ್ಟು ಹಗರಣಗಳು ನಡೆದಿದೆ. ಅವ್ರು ಯಾರ ಬಂದು ಪೆನ್ ಡ್ರೈವ್ ತರಿಸಿದ್ರು, ಅದು ಇದು ಅಂತಂದರು. ಮಲ್ಲೇಶ್ವರಂ, ಗಾಂಧಿನಗರ, ರಾಜರಾಜೇಶ್ವರಿ ನಗರ 2009-10ರಲ್ಲಿ 12,000 ಕೋಟಿ ಹಗರಣ BBMP ಆಯಿತು. ನಾವು ಕಾಂಗ್ರೆಸ್ ಬಂದರೆ ಇವನ್ನೆಲ್ಲ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ. ಯಾರನ್ನ ಅರೆಸ್ಟ್ ಮಾಡಿದ್ರು ಸರ್? BBMP ಕೊಳ್ಳೆ ಬೆಂಕಿ ಇಟ್ಟವ್ರು ಯಾರು ಸರ್ ಅವತ್ತು? ಯಾರನ್ನ ಒಬ್ರು ಅರೆಸ್ಟ್ ಆಗಿದಾರ? ಯಾವ ಪಕ್ಷದಲ್ಲೂ ಯಾರನ್ನೂ ಅರೆಸ್ಟ್ ಮಾಡಲ್ಲ MLAಗಳನ್ನ. ಅಮಾಯಕ ಕಾರ್ಯಕರ್ತರುಗಳು. ನ್ಯಾಯಮೂರ್ತಿ ಕೊಟ್ಟಿದ್ದೀವಿ, ಈ ನ್ಯಾಯಮೂರ್ತಿ ಕೊಟ್ಟಿದ್ದೀವಿ, ವರದಿ ಬಂದ್ಬಿಡುತ್ತೆ, ಯಾವ ವರದಿನೂ ಬರಲ್ಲ. ಹಗರಣದಲ್ಲಿ ನಾನೆಲ್ಲ ನಡಗಿಸ್ಬಿಡ್ತೀವಿ ಅಂತ ಇದು ಸರ್ ನೋಡಿ, ಎಲ್ಲ ಅರೆಸ್ಟ್ ಒಳಗಡೆ ಕಳಿಸ್ಬಿಡ್ತೀವಿ. ಕೋವಿಡ್ ಆಗ ಇದೇ ಸಿದ್ದರಾಮಯ್ಯನವರು ಇವತ್ತವರೆಗೂ ಒಬ್ಬನ ಅರೆಸ್ಟ್ ಮಾಡಿದಾರ? ಮಾಡಲ್ಲ ಸರ್. ಅಂಡರ್ಸ್ಟ್ಯಾಂಡಿಂಗ್ ಮೈತ್ರಿ ಪಕ್ಷಗಳು ಬ್ರದರ್ಸ್ ನೋಡಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ BJPನವರು ಕಾಂಗ್ರೆಸ್ ಮಂತ್ರಿಗಳನ್ನ ಕರ್ಕೊಂಡ್ಬಂದು ಉದ್ಘಾಟನೆಗಳು ಮಾಡಿಸಿದಂಥ ಎಷ್ಟೋ ಉದಾಹರಣೆಗಳಿದೆ. ಓಕೆ, ಈ ತರ ಇದ್ದಾಗ ಜನಗಳಿಗೆ ನ್ಯಾಯ ಕೊಡ್ತಾರ ಇವರು? ಯಾವತ್ತನ್ನ ಜನಪರವಾಗಿ ನಿಂತ್ಕೊಂಡು ಎರಡೂ ಸರ್ಕಾರಗಳು ಜನಕ್ಕೋಸ್ಕರ ಮಾಡಿದಾರ? ಇವತ್ತು ಸಿದ್ದರಾಮಯ್ಯನವರು ನಮ್ಗೆ ಖುಷಿ ಆಗತ್ತೆ. ಏನಕ್ಕೆ ಖುಷಿ ಆಗತ್ತೆ ಅಂತಂದ್ರೆ, ನಮ್ಮ ಆಮ್ ಆದ್ಮಿ ಪಾರ್ಟಿನಲ್ಲಿ ಏನು ಇವತ್ತು ನಾವು ಡೆಲ್ಲಿನಲ್ಲಿ ಇವತ್ತು ಕರೆಂಟ್ ಚಿಗುರು ಅಂತ ಇದ್ರೆ ಅದು ಯಾಗ್ಲೇ MR ಆಗ್ಬಿಟ್ಟಿರ್ಬೇಕು. ಅದು ಚಿಗುರು ಅದು ಮಾಡಿಸ್ಬಿಡ್ತೀವಿ, ಚಿಲುಮೆ ಇದೆಲ್ಲ ಏನು ಆಗಲ್ಲ. ಇವತ್ತು ನೋಡಿ, ಸಾಮಾನ್ಯ ಜನರಿಗೆ ಇವತ್ತು ಏನೊಂದು ಎರಡು ಪಕ್ಷದಲ್ಲೂ ಆಗ್ತಾ ಇಲ್ಲ. ಇವರೇನು 2,000 ರೂಪಾಯಿ ಕೊಡ್ತೀವಿ, ಕರೆಂಟ್ ಕೊಡ್ತೀವಿ ಅಂತ ನೆವರ್. ಇವತ್ತು ಬೇಕಾಗಿರೋದು ನಮ್ಮ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ನೀವೇನು ಕೊಡಲಿಲ್ಲ ಅಂದರೆ ಪರವಾಗಿಲ್ಲ, ಎಜುಕೇಷನ್, ಹೆಲ್ತ್ ಫ್ರೀ ಕೊಡೋದಕ್ಕೆ ತಾಕತ್ತಿಲ್ದಿರೋಂಥ ಸರ್ಕಾರಗಳು ಇವತ್ತು ಜನಗಳಿಗೆ ಯಾಮಾರಿಸ್ತಾ ಇದ್ದಾರೆ. ಫೈನ್. ನಾನೀಗ ಪರಮೇಶ್ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ಪರಮೇಶ್ ಸರ್, ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪುಟ್ಟಣಗೌಡರು ರೈಸ್ ಮಾಡ್ತಿರ್ತಕ್ಕಂಥ ಕ್ವಶನ್ನು ಆಶ್ಚರ್ಯ ಆಗಬೇಕಾಗಿಲ್ಲ ಯಾರಿಗೂ ಕೂಡ.
ಇದೇ ಕಾಂಗ್ರೆಸ್ ಸರ್ಕಾರ ಬಂದ ಹೊಸದರಲ್ಲಿ ನಾವು BJP ಕಾಲದ ಕರ್ಮಕಾಂಡಗಳನ್ನು, ಹಗರಣಗಳನ್ನು, ಕೋವಿಡ್ ಕರ್ಮಕಾಂಡಗಳನ್ನು ಎಲ್ಲ ಬಯಲು ಮಾಡಿಬಿಡ್ತೀವಿ, 100 ಕೋಟಿ 1000 ಕೋಟಿ ಕ್ಯೂನಿಕ್ಸ್ ಹಗರಣ ಎಲ್ಲ ಹೇಳಿದ್ರು ಇವರು. ಇನ್ನೇನು ಮಾರನೇ ದಿನ ಬೆಳಗ್ಗೆಯಿಂದ ಕಮಿಟಿ ರಚನೆ ಆಗಿ ಒಂದು 6 ತಿಂಗಳ ಒಳಗಡೆ ಎಲ್ಲ ತನಿಖೆ ನಡೆದು ಮಿನಿಮಮ್ ಒಂದು 20 ಜನ MLAಗಳನ್ನು ಅರೆಸ್ಟ್ ಮಾಡಿಬಿಡ್ತಾರೇನೋ ಅಂತ ಇತ್ತು ಸರ್. ಇವತ್ತಿನವರೆಗೂ ನೋಡಿ ಅದೇನು ಹೇಳ್ತಾರಲ್ಲ, ಬುಟ್ಟಿ ಲಾವಿದೆ, ಹಾವು ಬಿಟ್ಬಿಡ್ತೀನಿ. ಆ ಬುಟ್ಟಿಲಿ ಹಾವಿರೋದೇ ಅನುಮಾನ, ನನಗೆ ಹಾವಿರೋದೇ ಅನುಮಾನ, ಅದು ಕಚ್ಚೋದು ಇಲ್ಲ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ನೋಡಪ್ಪ, ನಾನು ರೆಡ್ಡಿನೂ ಅರೆಸ್ಟ್ ಮಾಡಲ್ಲ, ಭರತ್ ರೆಡ್ಡಿನೂ ಅರೆಸ್ಟ್ ಮಾಡಲ್ಲ ಎಂಬಲ್ಲಿಗೆ ಕಾರ್ಯಕರ್ತರು ಇದ್ದಾರೆ. ಮಾಧ್ಯಮಗಳು ಒಂದು ವಾರನೋ 10 ದಿನನೋ ಮಾತಾಡ್ಕೋತಾರೆ, ಆಮೇಲೆ ತನ್ನಿಂದಾನೆ ಸುಮ್ಮನೆ ಆಗ್ತಾರೆ. ನಾನು CID ತಂಡ ಕಳಿಸಿದ್ದೀನಿ, SP ಚೇಂಜ್ ಮಾಡಿಬಿಟ್ಟೆ, ಒಬ್ಬರು ವಜಾ ಮಾಡಿಬಿಟ್ಟೆ, ಒಬ್ಬರು ಸಸ್ಪೆಂಡ್ ಮಾಡಿಬಿಟ್ಟೆ, ಇದರಲ್ಲೇ ತಿಳಿಸ್ತಾ ಇದೆಯಾ ಈ ಸರ್ಕಾರ ಅಂತ? ಖಂಡಿತವಾಗಿ ರಮಕತ್. ಇದಕ್ಕಿಂತ ಮುಂಚೆ ನನ್ನ ಗೆಳೆಯರು ಉಲ್ಲೇಖ ಮಾಡಿದ ಮಾತಿಗೆ ಒಂದು ಇದನ್ನ ಹೇಳ್ತೇನೆ. ಅಂದ್ರೆ ಬಳ್ಳಾರಿನಲ್ಲಿ ಆ ಬ್ಯಾನರ್ ಹರಿದು ಹಾಕಿದ್ರು ಅಥವಾ ಬ್ಯಾನರ್ ರಿಮೂವ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಆದಂತ ಗಲಾಟೆ ಅಲ್ಲ ಇದು. ಇದ್ರ ಹಿಂದೆ ಇದು ಏನ್ ಗೊತ್ತಾ, ಒಂದು ರೀತಿಯಲ್ಲಿ ಬೂದು ಮುಚ್ಚಿದ ಕೆಣಸಂತ ಇತ್ತು. ಅಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ, ಅದು ಪಕ್ಕಾ ರಾಜಕೀಯದ ಅಖಾಡ. ಅದು ನಿಮ್ಗೆ ಎಲ್ರಿಗೂ ಗೊತ್ತಿರುವಂತದ್ದು. ಅಂದ್ರೆ ಒಂದು ಇಶ್ಯೂ ಬೇಕಾಗಿತ್ತು ಅವರಿಗೆ, ಅದು ಬ್ಯಾನರ್ ಮುಖಾಂತರ ಸಿಕ್ತು ಅಷ್ಟೇ. ಹಾಗಾಗಿ ಅದು ಬೇರೆ ಬೇರೆ ಸ್ವರೂಪ ತಗೋತಿರೋದು. ಇದು ಸದ್ಯಕ್ಕೆ ಈಗ CID ಎಂಕ್ವೈರಿ ಆಗ್ಬೋದು ಅಥವಾ ಯಾರ್ದು ಬಂಧನ ಆಗ್ತದೋ ಇನ್ನೊಂದು. ಇದು ಅಲ್ಲಿ ಆ ಒಂದು ರಾಜಕೀಯ ವೈಷಮ್ಯ ಇದೆಯಲ್ಲ, ಇದು ಡಿಕೆಟ್ಸ್ ಗೆ ಕಂಟಿನ್ಯೂ ಆಗ್ತದೆ. ಹಿಂದೆನೂ ಇದೆ, ಮುಂದೇನು ಆಗ್ತದೆ. ಈ ಒಂದು ಇನ್ಸಿಡೆಂಟ್ ಗೆ ಇದು ನಿಲ್ಲಲ್ಲ ಅನ್ನೋದು ಒಂದು. ಎರಡನೇದು, ನೀವು ಹೇಳಿದಾಗೆ ಈಗ 2.5 ವರ್ಷ ಕಳೆದೋಯ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಸರ್ಕಾರ ರಚನೆ ಆದ ಕೂಡಲೇ ನಾವು ಏನು BJP ಸರ್ಕಾರದ ವಿರುದ್ಧ ಏನೋ 40% ಕಮಿಷನ್ ಇರ್ಬೋದು ಅಥವಾ ಕೋವಿಡ್ ಹಗರಣದ ಇರ್ಬೋದು, ಈ ರೀತಿ ಸಾಕಷ್ಟು ಹಗರಣಗಳು ತನಿಖೆ ಆಗ್ತದೆ. ಎಷ್ಟು ಮಂದಿ ಅವರ ಆ ಫೋರ್ಸ್ ನೋಡಿದ್ರೆ ಸಾಕಷ್ಟು ಮಂದಿ MLAಗಳು ಅಥವಾ ಮಂತ್ರಿಗಳು ಒಳಗಡೆ ಹೋಗ್ಬೇಕಾಗಿತ್ತು ಆಗಿನ ಇದರಲ್ಲಿ. ಆದ್ರೆ ಯಾವ್ದು ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ರೀತಿನಲ್ಲಿ ಈ ರಾಜಕಾರಣ ಅನ್ನೋದೇ ಇತ್ತೀಚಿನ ದಿನಗಳಲ್ಲಿ ಕಾಂಪ್ರಮೈಸ್ ಪಾಲಿಸಿಗೆ ಬಂದ್ಬಿಟ್ಟಿದೆ. ನಾನು ಕಳ್ಳ ನೀನು ಕಳ್ಳ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋ ಮಟ್ಟದಲ್ಲಿ ಇವತ್ತು ಯಾರು ಸಿನ್ಸಿಯರ್ ರಾಜಕಾರಣಿಗಳು, ಯಾರು ಪ್ರಾಮಾಣಿಕರು, ಯಾರು ನಾವು ಸಿದ್ಧಾಂತಬದ್ಧ ರಾಜಕಾರಣಿಗಳು ಈ ರೀತಿ ಎಲ್ಲ ಹೇಳ್ತಾರಲ್ಲ, ಎಲ್ಲವೂ ಬೊಗಳೆ ರಮಕಾಂತ್. 100% ಯಾಕಂತ ಹೇಳಿದ್ರೆ ಎಲ್ಲವೂ ಇರ್ಬೋದು, ಪೂರ್ತಿ ಅಂತಲ್ಲ, % ಇರ್ಬೋದು. ಆದ್ರೆ ಅಧಿಕಾರಸ್ಥ ರಾಜಕಾರಣಿಗಳು ಈಗ ಹೊಂದಾಣಿಕೆ ಪ್ರವೃತ್ತಿನ ಚೆನ್ನಾಗಿ ಮೈಗೂಡ್ಸ್ಕೊಂಡ್ ಬಿಟ್ಟಿದ್ದಾರೆ. ಅದು ಪ್ರತಿಪಕ್ಷದಲ್ಲಿ ಇರ್ಬೋದು, ಆಡಳಿತ ಪಕ್ಷದಲ್ಲಿ ಇರ್ಬೋದು. ಹಾಗಾಗಿ ಅದು ದೊಡ್ಡ ಮಟ್ಟದ ಹಗರಣಗಳು ಎಲ್ಲೋ ಒಂದ್ ಕಡೆಗೆ ಯಾವ್ದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ. ತನಿಖೆ ಆಗ್ತದೆ, ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತದೆ, ಅದ್ರ ಮೇಲೆ ಆಕ್ಷನ್ ಆಗ್ತೀವಿ ಅಂತ ಹೇಳ್ತಾರೆ, ಕ್ಯಾಬಿನೆಟ್ ಡಿಸಿಷನ್ಸ್ ಆಗುತ್ತೆ, ಮುಂದಕ್ಕೆ ಹೋಗಲ್ಲ. ಅಂದ್ರೆ ಇದು ಯಾವುದೇ ಹಗರಣಗಳು ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ, ಬಿಕಾಸ್ ಆಫ್ ಹೊಂದಾಣಿಕೆ ರಾಜಕಾರಣ. ಫೈನ್. ನಾನೀಗ ದರ್ಶನ್, ಬಹುಶಃ 2.5 ವರ್ಷಗಳ ಮುಂಚೆ ಕೂಡ ನೀವು ನಿಮ್ಮ ಸರ್ಕಾರ ಇಲ್ಲದೇ ಇದ್ದಾಗಲೂ ಡಿಬೇಟ್ಗಳಲ್ಲಿ ಭಾಗಿಯಾಗಿದ್ದೀರಿ, ನೀವು ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ನಾವು ಅನೇಕ ಡಿಬೇಟ್ಗಳನ್ನು ಮಾಡಿದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಯಾರೆಲ್ಲ ರೆಪ್ರೆಸೆಂಟ್ ಮಾಡ್ತಾಯಿದ್ರು ಪಾರ್ಟಿನ ಒಂದು ಮಾತು ಹೇಳೋರು, ಸರ್ ನಮ್ಮ ಸರ್ಕಾರ ಬಂದೇ ಬರುತ್ತೆ, ಇದು 40% ಲಂಚ ತಿಂತಾ ಇರೋ ಸರ್ಕಾರ, ಇದು PCM ಅಂತ ಅಂಟಿಸಿದ್ದೀವಿ ನೋಡಿ ಸರ್, ಯೋಗ್ಯತೆ ಇಷ್ಟೇ, ಹಲಾಲ್ ಕಟ್ಟಂದರು, ಹಿಜಾಬ್ ಕಟ್ಟಂದರು ಸಾರ್. ಕೋವಿಡ್ ಟೈಮಲ್ಲಿ ಸರ್ ಹೆಣಗಳ ಮೇಲೆ ದುಡ್ಡು ತಿಂದುಬಿಟ್ರು, ಆ ಮಾಸ್ಕಲ್ಲಿ ದುಡ್ಡು ತಿಂದರು, ಅದ್ಯಾವುದೋ ಮಷೀನು, ಬೆಡ್ಡು, ದಿಂಬು, ಲೋಟ, ಮಗ್ಗು, ಬಕೆಟ್ ಏನರಲ್ಲೂ ದುಡ್ಡು ಬಿಡಲಿಲ್ಲ ಸರ್. ಇಲ್ಲೆಲ್ಲೋ ಸೆಂಟರ್ ಮಾಡ್ತೀವಿ ಅಂದರು, ಅಲ್ಲೆಲ್ಲದರಲ್ಲೂ ಬಾಡಿಗೆ ಕೊಟ್ಬಿಟ್ಟು ಹಗರಣ ಮಾಡಿಬಿಟ್ರು. ಇದೆಲ್ಲ ಹೇಳಿದಾಗ ಇನಿಷಿಯಲಿ ಜನ ಆದ್ರೂ ಏನು ನಂಬಿರ್ತಾರೆ ಹೇಳಿ, ಇವ್ರು ಸರಿಯಾಗಿ ಪಾಠ ಕಲಿಸ್ತಾರಪ್ಪ, ಇವರು ತುಂಬ ಮೋಸದ ಲಂಚದ ಸರ್ಕಾರ ಅಂತ ಅಂದ್ಕೊಂಡು ನಿಮಗೊಂದು ಅಧಿಕಾರ ಕೊಟ್ಟಿದ್ದಾರೆ. 2.5 ವರ್ಷಗಳಿಂದ ನಾಟಕ ಆಡ್ತಾ ಇದ್ದೀರಾ ನೀವು. ಅರೆಸ್ಟ್ ಮಾಡೋ ಥರ, ತನಿಖೆಗೆ ಒಂದು ಆಯೋಗ ಕೊಡೋ ಥರ, ರಿಪೋರ್ಟ್ ಕೊಡೋ ಥರ, ಇಂಟರಮ್ ರಿಪೋರ್ಟ್ ಕೊಡೋ ಥರ, ಬಿಗಿನಿಂಗ್ ರಿಪೋರ್ಟ್ ಕೊಡೋ ಥರ. ಏನು ಬೇಕು ನಿಮಗೆ? 2.5 ವರ್ಷ, 1.5 ವರ್ಷ ಕಳೆದುಬಿಟ್ರೆ ದರ್ಶನ್, 1.5 ವರ್ಷ ಕಳೆದುಬಿಟ್ರೆ ಚುನಾವಣಾ ವರ್ಷ. ಇಲ್ಲ ಈ ಸಲ ಬಿಡಲ್ಲ ಅಂತ ಆಮೇಲೆ ಒಂದು ನಾಟಕ ಆಡ್ತೀರಿ ನೀವು. ಈ ಡ್ರಾಮಾ ನಮ್ಮ ರಾಜ್ಯದ ಜನರಿಗೆ ಅವ್ರು ಡಿಸರ್ವ್ ಇದ್ದಾರೆ. ಇದಕ್ಕೆ ಸರ್, ನಾವೀಗ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಆರೋಪ ಮಾಡಿದ್ವಿ, ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ. ಅದಕ್ಕೆ BJP MLC ಆದಂತ ವೀರಯ್ಯನವರ ಬಂಧನ ಆಯಿತು. ಬೋವಿ ನಿಗಮದ ಹಗರಣ ಆಗಿದೆ ಅಂತ ಹೇಳಿದ್ವಿ. ವೀರಯ್ಯನ ಒಳಗಡೆ ಇದ್ದಾರಾ? ಅವ್ರದ್ದೇನು ತಪ್ಪಿಲ್ಲ, ಸಾಕ್ಷಿಗಳಿಲ್ಲ ಅಂತ ಬರ್ಲಿಲ್ವಾ ವೀರಯ್ಯನವರು? ನೋಡಿ, ನಾವು ಪ್ರಶ್ನೆ ಮಾಡಕ್ಕಲ್ಲ. ನಾವೇನ್ ಹೇಳಿದ್ವಿ, ಅವ್ರ ಬಂಧನ ಆಯ್ತು, ಅವ್ರ ನ್ಯಾಯಾಂಗದಲ್ಲಿ ಬೇಲ್ BMTC ಟ್ರಕ್ ಟರ್ಮಿನಲ್ ದೊಡ್ಡ ವಿಷಯ ಅಂತ ರೈಸ್ ಮಾಡಿದ್ರಾ? ಇಲ್ಲ ಕೋವಿಡ್ ಹಗರಣ ರೈಸ್ ಮಾಡಿದ್ರಾ? ನೀವು ಕಿಯೋನಿಕ್ಸ್ ಹೇಳಿರಲ್ಲ, ನೀವು ಕಿಯೋನಿಕ್ಸ್ ನೀವು ಹೇಳಿದ್ರಾ ಇಲ್ವಾ? ಮತ್ತೆ
21 ಹಗರಣದಲ್ಲಿ ಅದು ಸೇರಿತ್ತು. ಗೋವಿ ನಿಗಮದಲ್ಲಿ ಸಿದ್ದಪ್ಪನವರ ಬಂಧನ ವೀರೇಂದ್ರದ್ ಏನು ಇಲ್ಲ ಅಂತ ಬಂತಲ್ರಿ, ಒಳ್ಳೆ ಕಥೆ ಆಯ್ತಲ್ಲ. ನಾವು ಕೋರ್ಟ್ ಪ್ರಶ್ನೆ ಮಾಡಕ್ಕಾಗಲ್ಲ ಸರ್. ನಾವು ಜಡ್ಜ್ಮೆಂಟ್ ಕೊಡ್ತಾರೆ, ಅದನ್ನ ನಾವೇನ್ ಮಾಡೋದಕ್ಕಾಗಲ್ಲ. ನಾವೊಂದು ಆರೋಪ ಮಾಡಿದೀವಿ. ಜಡ್ಜಿಗೆ ನೀವು ಸ್ಟ್ರಾಂಗ್ ಪ್ರೂಫ್ ಕೊಟ್ಟಿಲ್ಲ ಅಂತ ಅಲ್ಲಿಗೆ ಅರ್ಥ. ನಾಗಮೋಹನ್ ದಾಸ್ ಅವ್ರದ್ದಾಗಿರ್ಬೋದು, ಕುನ್ನಾ ಅವ್ರದ್ದಾಗಿರ್ಬೋದು, ವೀರಯ್ಯ ಅವ್ರದ್ದು ವರದಿಗಳನ್ನ ವಿವಿಧ ಹಗರಣಗಳಲ್ಲಿ ಕೇಳಿದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ ನೀವು ರೈಸ್ ಮಾಡಿದ್ದು ಕೋವಿಡ್ ವಿಚಾರದಲ್ಲಿ ನಮಗೆ ವರದಿ ತಲುಪಿದ್ರು ಸಮೇತ ನಮಗೆ ಅದರಲ್ಲಿ ಸಮಾಧಾನ ಕಾಣದೇನೆ ಮತ್ತೊಮ್ಮೆ ವರದಿಯನ್ನ ಕೊಡಿ ಅಂತ ಕೇಳಿದ್ವಿ. ಖಂಡಿತ ವಿ ವಿಲ್ ಟೇಕ್ ದ ಆಕ್ಷನ್. ಸುಮ್ಮನೆ ಹಾಗಾದ್ರೆ ಬೊಗಳೆ ಬಿಟ್ಟಿದ್ದ ನೀವು ಸುಮ್ಮನೆ ಪೊಲಿಟಿಕಲ್ ಮೈಲೇಜ್ಗೋಸ್ಕರ ಎರಡರಲ್ಲಿ ಒಂದೇ ಇರ್ಲಿಕ್ಕೆ ಸಾಧ್ಯ. ಆಕ್ಸಿಜನ್ ಹಗರಣ ಆಯ್ತು ಅಲ್ವಾ, ಈ ಸಜ್ಜನ ರಾಜಕಾರಣಿ ಬಿರುದಾಂಕಿತ ಸುರೇಶ್ ಕುಮಾರ್ ಇದ್ರು, ಇನ್ಚಾರ್ಜ್ ಇದ್ರು, ಅವತ್ತಿಗೆ ಸುಧಾಕರ್ ಹೋಗಿದ್ರು. ಖಂಡಿತ ಸರ್. ಅದರಿಂದ ಸತ್ಯ ಇಲ್ಲ ಅಂದ್ರು, ಇಬ್ರು ಅಂದ್ರು. ಇದೆಲ್ಲ ಗೊತ್ತಿರೋ ಈ ತರದಲ್ಲಿ ಚಾಮರಾಜನಗರದ ಜನಗಳೇ ಟಿವಿ ನೋಡ್ತಾ ಇದ್ರೆ ನೀವು ಅವತ್ತುಗಾಡಿದ ಮಾತಿಗೆ ಬದ್ಧರಾಗಿ ಆ ಜನಗಳಿಗೆ ನ್ಯಾಯ ಕೊಡ್ಸಿದ್ರ? ಸುಧಾಕರ್ಗೆ ಏನಾದ್ರು ಮಾಡಿದ್ರ ನೀವು? ಇನ್ಚಾರ್ಜ್ ಮಿನಿಸ್ಟ್ರು ಎಲ್ಲೋ ಆಕ್ಸಿಜನ್ ಪ್ಲಾಂಟ್ಗಳು ರೆಡಿ ಇದ್ಬಿಟ್ಟಿದೆ, ಚಾಮರಾಜನಗರದಲ್ಲಿ ಕೊರತೆನೇ ಇಲ್ಲ ಅಂತ ಹೇಳಿದ್ರು. ಸುಳ್ಳ ನಿಜನ ಇದು? ಸುರೇಶ್ ಕುಮಾರ್ ಅವರು ಹೇಳಿದ್ದು. ಅವ್ರೇನ್ ಹೇಳಿದ್ರು ಅನ್ನೋದಕ್ಕಿಂತ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಂದು ಮನೆಗೂ ಏನ್ ಕ್ರಮಗಳು ಆಗದೇ ಇದ್ದಾಗ ಕಾಂಗ್ರೆಸ್ ಸುಳ್ಳು ಹೇಳಿತ್ತು ಅಂತ ಆಗಲ್ವೇನ್ರಿ? ಅಂತಲ್ಲ ಸರ್, ಇದೊಂದು ವರದಿನ ನಾವು ನೀವೇನ್ ಹೇಳ್ತಾ ಇದ್ರಿ ಗೊತ್ತಾ ಸರ್? ಅವತ್ತಾಗಿದ್ ನಿಜ, ಹಗರಣ ಆಗಿದ್ ನಿಜ, ಕೋರ್ಟ್ ಹೇಳಿದಂತ ನಾವು ಒಪ್ಕೋಬೇಕು ಅಂದ್ರೆ ಕೋರ್ಟನ್ನು ಕನ್ವಿನ್ಸ್ ಮಾಡುವಂತಹ ಪುರಾವೆಗಳು ನಿಮ್ಮ ಬಳಿ ಇಲ್ಲದೆ ಬರೀ ಖಾಲಿ ಡಬ್ಬ ಅಲ್ಲಾಡಿಸಿದ್ರಿ ನೀವು ಅವತ್ತಿಗೆ. ಹಾಗಲ್ಲ, ಈಗ ಅವ್ರದ್ದು ನೋಡೋಣ, ನಾವು ಏನೇನು ವರದಿಗಳು ಕೇಳಿದ್ವಿ. ನಾವು ಕೋವಿಡ್ ವಿಚಾರದಲ್ಲಂತೂ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತಾನೆ ಸರ್ಕಾರ ನಮ್ಗೆ ಇನ್ನೊಂದು ವರದಿ ಕೊಡಿ ಅಂತ ಹೇಳಿ. ಯಾಕೆಂದ್ರೆ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ವರದಿ ಕೊಡಬೇಕಾ, ನಿಮಗೆ ಬೇಕಾಗಿರೋ ವರದಿ ಕೊಡಬೇಕಾ ಹೇಳ್ರಿ ಸರ್. ಸತ್ಯವಾದಂತ ವರದಿ ಸರ್, ಸತ್ಯವಾದಂತ ವರದಿ. ಇವತ್ತು ಸರಿಯಾದಂತ ವರದಿ ನಮ್ ಕೈಗೆ ಸಿಕ್ಕಿದ್ರೆ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿ ಸಮೇತ ಜೈಲಿಗೆ ಹೋದ ಇತಿಹಾಸ ಕರ್ನಾಟಕದಲ್ಲೇ ನಾವು ಕಂಡಿದೀವಿ ಮಾನ್ಯ ಯಡಿಯೂರಪ್ಪನವರು. ಸೊ ಹಾಗಾಗಿ ಡೆಫಿನೆಟ್ಲಿ ವಿ ವಿಲ್ ಗಿವ್ ಎ justice to Chamarajanagar, not only Chamarajanagar. After 5 years, may wait for more 2-3 months. ಡೆಫಿನೆಟ್ಲಿ ಅವ್ರು ಕೊಡ್ತಾರೆ. ಇದು ಒಂದು ವಿಚಾರ ಸರ್. ಸರ್ ಇವತ್ತು ನೀವು ಕರೆದಿರೋದು ನನಗೆ ಭರತ್ ರೆಡ್ಡಿ ಇದು ಅಲ್ಲ, ಇದನ್ನೇ ಮಾಡಿದ್ರೆ ಅದನ್ನೇ ಅಟ್ಟ ಹತ್ಲಾರ್ದ ಮಗ ಬೆಟ್ಟ ಹತ್ತಾನ ಅಂತ ಸರ್. ಒಂದು ಇವತ್ತು ನೀವು ಪಾದಯಾತ್ರೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಸರ್. ಸರ್ ಈ ಪಾದಯಾತ್ರೆ ಅನ್ನೋದಕ್ಕೆ ನಾವು ಹಲವಾರು ಪಾದಯಾತ್ರೆಗಳನ್ನ ಉದಾಹರಣೆ ಕೊಡಬಲ್ಲೆ. ನಾವು ಮೇಕೆದಾಟು ಪಾದಯಾತ್ರೆ ಒಂದು ವಿಷನ್ ಇಟ್ಕೊಂಡು ಮಾಡಿದ್ವಿ, ಸ್ವಾತಂತ್ರ್ಯ ನಡಿಗೆ ಮಾಡಿದ್ವಿ, ಭಾರತ್ ಜೋಡೋ ಯಾತ್ರೆ ಮಾಡಿದ್ವಿ, ಸಂಗಮ ಪಾದಯಾತ್ರೆ ಮಾಡಿದ್ವಿ, ಬಳ್ಳಾರಿ ಪಾದಯಾತ್ರೆ ಮಾಡಿದ್ವಿ. ಇವರೊಂದು ಪಾದಯಾತ್ರೆ ಮಾಡಿದ್ರು ಮೂಡ. ಎಲ್ಲಿಂದ ಇಲ್ಲೊಂದು ಪ್ರೆಸ್ ಮೀಟ್ ಆಗೋದ್ರೊಳಗಡೆ ಕುಮಾರಸ್ವಾಮಿ ಅವರ ಮೂಗಿಂದ ರಕ್ತ ಬಂತು, ಪ್ರೀತಮ್ ಗೌಡನ್ ಮೇಲೆ ಹರಿಯಾಯ್ದ್ರು, ಚನ್ನಪಟ್ಟಣದ ಮೇಲೆ ಪ್ರೀತಮ್ ಗೌಡನ್ ಕಡೆಗೆಲ್ಲ ಹೊಡೆದ್ರು. ಆಯ್ತು ಸರ್, ಇವತ್ತೇನಾದ್ರು ಇವ್ರು ಪಾದಯಾತ್ರೆ ಮಾಡ್ತಾರೆ ಅಂದ್ರೆ ಸಂತೋಷ. ಅವರು ಮೊದಲನ ಹೆಜ್ಜೆ ಇಟ್ಟಾಗ ಸುಗಲಮ್ಮ ದೇವಸ್ಥಾನ ಹೊಡೆದಿರ್ತಕ್ಕಂಥ ಸತ್ಯ ಜನರಿಗೆ ತಿಳಿಸುವಂತ ಕೆಲಸ ನಾವು ಮಾಡ್ತೀವಿ. ಸುಗಲಮ್ಮನ್ಗೆ ಜೈಲ್ಗೆ ಹೋಗಿದ್ದಾಯ್ತು, ಜೈಲಲ್ಲಿ ಬಾಯ್ಕಾಟ್ ಆಗಿದ್ದಾಯ್ತು, ನಗರಸಭಾ ಅಧ್ಯಕ್ಷ ವಿರುಪನಗೌಡನ ಕೊಲೆ, ಅನಿಲ್ ನಾಡ್ ಅವರ ಕಾರಿಗೆ ಬೆಂಕಿ ಹಚ್ಚಿರೋ ವಿಚಾರ ಇರ್ಬೋದು. ದರ್ಶನ್ ಊಟ ಆಯ್ತಾ ಅಂದ್ರೆ ಮುಂಡಾಸ್ 30 ಮೊಳ ಅನ್ಬಾರ್ದು ನನಗೆ. ನಿಮ್ದು ಊಟ ಆಯ್ತಾ ದರ್ಶನ್ ಅಂದ್ರೆ ನನ್ನ ಮುಂಡಾಸ್ 30 ಮೊಳ ಇದೆಯಾ, ನಾನು ಏನು ಮಾಡ್ಬೇಕಾಯ್ತು? ನನ್ನ ಪಾಯಿಂಟ್ ಏನು ಗೊತ್ತಾ? ಬಳ್ಳಾರಿ ಕೇಸ್ಗಳಿಗೆ ಸಂಬಂಧಪಟ್ಟಂತೆ, ಸಂತೋಷ್ ಹೆಗ್ಡೆ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಈ ದೇಶದ ನೆಲದ ED, CBI ಇವ್ರು ಏನೇನು ಕಾನೂನಲ್ಲಿ ಅವ್ರಿಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಟಾಗಿ ಪುನರ್ಜನ್ಮದ ಅವಧಿಯಲ್ಲಿ ಅವ್ರು ಇದ್ದಾರೆ ಈಗ ರಾಜಕೀಯದಲ್ಲಿ. ಹೀಗಿದ್ದಾಗ ನಾನೇನು ಕೇಳ್ತಾ ಇದ್ದೀನಿ ನಿಮಗೆ, ಆಯ್ತಪ್ಪ ನಾಳೆ ಇದೇ ಇವ್ರು ಕೇಳ್ತಾರೆ, ಮೇಕೆದಾಟು ಮಾಡಿಬಿಟ್ರಲ್ಲ, ಕಟ್ಟಿಬಿಟ್ರೆ ಡ್ಯಾಮ್ ನೀವು, ಮೇಕೆದಾಟಿಗೆ ಕಟ್ಟಿಬಿಟ್ಟು ಡ್ಯಾಮ್ ನೀವು, ಸಂಗಮ ಯಾತ್ರೆ ಮಾಡ್ಬಿಟ್ಟು ಡ್ಯಾಮ್ ಕಟ್ಟಿಬಿಟ್ಟು ಏನು ಅವ್ರ ಬೆಂಗಳೂರಿಗೆ ಅಲ್ಲಿಂದ ನೀರು ಕುಡಿತಾ ಇದೀವಿ ಅವಾಗಲ್ವಾ? 50,000 ಕೋಟಿ ಇಡುವಂತ ಅದನ್ನ ಅವ್ರು ಕೇಳಿದ್ರೆ ಅವಾಗ ಅಲ್ಲ ನಾವು ಮಾಡಿದೀವಿ. ಮೇಕೆದಾಟಿಗೆ ನ್ಯಾಯ ಸಿಕ್ಕಿದೆ ಮೇಕೆದಾಟು ಅಷ್ಟೇನೆ. ಗೋವಾದ ಯೋಜನೆಗಳು ಕೇಳಿದ್ರು ಅದೇ ಕಥೆನೇ ಹೇಳೋದು, ನಮಗೆ ಅಲ್ಲಿಂದ ಪರ್ಮಿಷನ್ ಬರಲಿಲ್ಲ, ಕೊಟ್ಬಿಟ್ಟಿದ್ರೆ ಕಟ್ಬಿಡ್ತಾ ಇದ್ವಿ. ಮೇಕೆದಾಟಿಗೆ ನಮ್ಗೆ ಸುಪ್ರೀಂ ಕೋರ್ಟ್ ಇಂದ ಈಗೊಂದು ನ್ಯಾಯ ಸಿಕ್ಕಿದೆ, ಜಯ ಸಿಕ್ಕಿದೆ ಸರ್. ಎನಿವೆ ನಾವೇನ್ ನುಡಿದಿದ್ದೀವಿ ಹಾಗೆ ನಡೆದಿರ್ತಕ್ಕಂಥವ್ರು ನಾವು. ಇದು ನನ್ ಆಫ್ ಅವರ್ ಬಿಸ್ನೆಸ್. ಆಯ್ತು, ಬಿಜೆಪಿ ಇದ್ರಲ್ಲಿ ಯಾಕೆ ಮೂಗು ತುರಿಸ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಬಿಜೆಪಿ ಸಿಂಬಲ್ ಅಲ್ಲೇ ಗೆದ್ದಿಲ್ಲ. ಹೌದು, ದಿನ ಬೆಳಗಾದ್ರೆ ಇದನ್ನ ಈ ರೀತಿ ಸರ್ ಹೆಣಗಳ ಮೇಲೆ ರಾಜಕೀಯ ಮಾಡೋದು ಬಿಜೆಪಿಗೆ ಹುಟ್ಟುಗುಣ. ಅದು ಪೆರಸ್ ಮೇಸ್ತಾ ಆಗಿರ್ಬೋದು, ಗಣಪತಿ ವಿಚಾರ ಆಗಿರ್ಬೋದು, DK ರವಿಯವರ ಪ್ರಕರಣ ಆಗಿರ್ಬೋದು, ನೇಹಾ ಹಿರೇಮಠ್ ಪ್ರಕರಣ ಇರ್ಬೋದು, ಶರತ್ ಮಡಿವಾಳನ್ ಪ್ರಕರಣ ಆಗಿರ್ಬೋದು, ಫಜಿಲ್ ಪ್ರಕರಣ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಆಯ್ತು. ಇವತ್ತು ಗಣಪತಿ ಪ್ರಕರಣ ಮಾಡಿದ್ರು, CBI ಏನ್ ವರದಿ ಕೊಡ್ತು? DK ರವಿ, ಪೆರಸ್ ಮೇಸ್ತಾ, ಇದೆಲ್ಲದುವೆ ಸರ್. ಇದೊಂದು ಲಾಜಿಕಲ್ ಒಂದು ಅಲ್ಲಿ ಹೆಣ ಬಿದ್ದೋದು ಕಾಂಗ್ರೆಸ್ ಕಾರ್ಯಕರ್ತಂದು. ಬುಲೆಟ್ ಅನ್ನೋ ವಿಚಾರ ಹೇಳ್ತಾ ಇದೀವಿ, ಅದನ್ನ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಬೇಕು. ಹೇಳ್ತಾ ಇದ್ದಾರೆ ತಪ್ಪು ಸರಿ ಶಿಕ್ಷೆ ಆಮೇಲೆ
ಪ್ರೊಸೀಡಿಂಗ್ಸ್ ಏನಾಗಬೇಕಾಗಿದೆ ಅದನ್ನು ನೀವು ಮಾಡ್ತಿಲ್ವಲ್ಲ ಅಂತ ಕೇಳ್ತಿದ್ದಾರೆ. ಖಂಡಿತ ಸರ್. ಈಗ CID ಕೊಡುವಂತ ಕೆಲಸ ಮಾಡಿದೀವಿ, ಅಲ್ಲಿಗೆ ಹೊಸ SP ನ ಮತ್ತೆ ಹೊಸ IG ಯನ್ನ ಡೆಪ್ಯೂಟ್ ಮಾಡುವಂತ ಕೆಲಸ ಮಾಡಿದೀವಿ. ಇವತ್ತಷ್ಟೇ ಹರ್ಷ ಅವರು ಸ್ಥಳ ಮಾಜರ್ನ ಮತ್ತೊಮ್ಮೆ ಮಾಡಿ CBI ಸಮೇತ ರಿಪೋರ್ಟ್ ಕೇಳಿದೆ, ಆ ರಿಪೋರ್ಟ್ ಕೊಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಪುಟ್ಟಣಗೌಡ ಅವರೇ, ಇಲ್ಲಿ ಏನು ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ರೆ, ಜನಗಳನ್ನು ಮೂರ್ಖರನ್ನಾಗಿಸ್ತಕ್ಕಂಥ ಕೆಲಸಗಳು ಮಾಡಬಾರ್ದು. ಒಂದು ಹೋರಾಟ, ಒಂದು ರಾಜಕೀಯ ಪಕ್ಷದ ಒಂದು ಏನೋ ಒಂದು ಆರೋಪ ಮಾಡ್ತಿದೆ ಅಂತ ಹೇಳಿದ್ರೆ ಆರೋಪವನ್ನು ಜನ ನಂಬ್ಕೋತಾರೆ. ವಿರೋಧ ಪಕ್ಷ ಅಂದರೆ ಏನು ಅಂದರೆ ರೂಲಿಂಗ್ ಪಾರ್ಟಿ ಜನಗಳ ಪರವಾಗಿರುತ್ತೋ ಇರೋಲ್ಲ ಗೊತ್ತಿಲ್ಲ, ಅವರು ಅಧಿಕಾರದ ಮಧ್ಯದಲ್ಲಿ ಯಾವಾಗಲೂ ಇರಬಹುದು, ಎಲ್ಲ ರೂಲಿಂಗ್ ಪಾರ್ಟಿನೂ ಅದೇ ಕತೆ. ಆದರೆ ಆಪೋಸಿಷನ್ ಪಾರ್ಟಿ ಇದಾರಲ್ಲ, ಜನ ಬೇರೆ ಇಲ್ಲ, ಅವ್ರು ಬೇರೆ ಇಲ್ಲ, ಇವರೆಲ್ಲ ಅಂತ ಒಂದು ಹೋರಾಟವನ್ನು ಮಾಡಿದಾಗ ಏನೋ ಒಂದು ಆಶಾವಾದ ಜನಗಳಿಗೆ. ಈ ಹಗರಣ, ಜನಗಳ ದುಡ್ಡು, ಇವರೇನೊಂದು ಮಾಸ್ಕ ದುಡ್ಡು ತಿಂದಿದ್ದಾರೆ ನೋಡ್ರಿ. ಒಂದು ಬೆಡ್ನ ಬೆಲೆನೇ 4,000 ರೂಪಾಯಿ ಆದರೆ, ಒಂದು ಇಡೀ ಹಾಸಿಗೆ ಬೆಲೆನೇ 4,000 ರೂಪಾಯಿ 5,000 ರೂಪಾಯಿ ಅಂತ ಅಂದ್ಕೊಳ್ಳಿ. ಅದನ್ನು ಬಾಡಿಗೆಗೆ ತಂದಿದ್ರು, ಬಾಡಿಗೆಗೆ ತಂದಿದ್ದು ನೋಡಿ 20,000ಕ್ಕಿಂತ ಮೇಲೆ ಬಾಡಿಗೆ ಕಟ್ಟಿರೋದು ಅದಕ್ಕೆ. ಅಲ್ಲ ರೀ, ಫುಲ್ ಹಾಸಿಗೆನ ನಿಮ್ಗೆ 5,000 ರೂಪಾಯಿಗೆ ಬರಬೇಕಾದ್ರೆ ನೀನು ಬಾಡಿಗೆ 20,000 ರೂಪಾಯಿ ಕಟ್ಟಿದೆ ಅಂತ ಪ್ರಶ್ನೆ ಬಂತವಾಗ. ಅದೆಲ್ಲ ಹಗರಣ ಆಗಿದೆ ಅಂದರೆ ರಿಪೋರ್ಟ್ ಕೊಡ್ರಿ, ಒಂದು ಆ್ಯಕ್ಷನ್ ತೊಗೊಳ್ರಿ ಅಂದರೆ ಏನಿಲ್ಲ. ನೀನು ಕೆದಕಬೇಡ, ನಾನು ಕೆದಕಲ್ಲ. ಸರ್ ಇದೇನಾಗ್ಬಿಟ್ಟಿದೆ ಸರ್, ನಮ್ಮ ಜನಗಳನ್ನ ಯಾವ ರೀತಿ ಮೂರ್ಖರನ್ನಾಗಿ ಮಾಡಬೇಕು ಅಂತ ಕಲಿಬೇಕು ಅಂತಂದರೆ ಈ ಪಕ್ಷದವರಿಂದ ಕಲಿಬೇಕು. ಎರಡು ಪಕ್ಷದಿಂದ ನಾನು ಹೇಳ್ತೀನಿ. ಯಾಕಂತಂದರೆ ಇವತ್ತು ನೋಡಿ, ನೀವು ತಾವು ಹೇಳ್ದಾಗೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಅಶೋಕ್ ಆಗಲಿ, ಇವತ್ತಿಂದ ಏನಾದರೂ ಒಬ್ಬ ಜನಕ್ಕೆ ಹಿಂಗೆ ತೊಂದರೆ ಆಗಿದೆ, ಇವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಇಡೀ ಆಪೋಸಿಷನ್ನಲ್ಲಿ ಒಬ್ಬನೇ ಒಬ್ಬ ಇಲ್ಲ ಸರ್. ಅವರು ಇದೇ ವಿಧಾನಸಭಾನಲ್ಲಿ ಡಿಮ್ಯಾಂಡ್ ಮಾಡಿದ್ದು, ನಮಗೆ ಎಷ್ಟು ಕೋಟಿ ಕೊಡ್ತೀರಾ, ನಮ್ಗೆ ಎಷ್ಟು ಕೋಟಿ ಕೊಡಿ, ನನಗೆ ನನ್ನ ಅನುದಾನ ಕೊಡಿ. ಇದಿಷ್ಟು ಬಿಟ್ಟರೆ ಜನಗಳಿಗೆ ಈ ಥರ ತೊಂದರೆ ಆಗ್ತಿದೆ ಎಜುಕೇಷನ್ ಬಗ್ಗೆ ಒಬ್ಬನೇ ಒಬ್ಬ MLA ಸರ್, ನಾಲಾಯಕ್ MLAಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಒಬ್ಬನೇ ಒಬ್ಬ ಜನಪರವಾಗಿ ಒಬ್ಬನೇ ಒಬ್ಬ ಒಂದು ಮಾತಾಡಿಲ್ಲ ಸರ್. ಇವ್ರನ್ನೆಲ್ಲ ಜನ ಇವತ್ತು ಗೆಲ್ಲಿಸ್ತಾ ಇದ್ದಾರೆ ಅಂತಂದರೆ ತಲೆ ತಗ್ಸೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್. ಈಗ ಯಡಿಯೂರಪ್ಪನವ್ರು ಇಳಿದಾಗ, ಪುಟ್ಟಣಗೌಡ್ರೆ, ಯಡಿಯೂರಪ್ಪನವ್ರು ಇಳಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರೇಸ್ ಒಂದು ಶುರುವಾಯ್ತು ಅವಾಗ. ಹೌದು, ಯಾರು ಮುಖ್ಯಮಂತ್ರಿ ಆಗಬೇಕು ನೆಕ್ಸ್ಟು ಅಂತ ಬಂದಾಗ ಅಲ್ಲಿ ಅರವಿಂದ್ ಬೆಲ್ಲದ್ದವರ ಆದಿಯಾಗಿ ರಾಮುಲು ಅವರ ಹೆಸರು ಬಹಳ ಚರ್ಚೆಗೆ ಬಂತು ಅವತ್ತಿಗೆ. ಶ್ರೀರಾಮುಲು ಅವರ ಹೆಸರು ಬಹಳ ಚರ್ಚೆಗೆ ಬಂತು. ವಾಲ್ಮೀಕಿ ಸಮುದಾಯ, ನಾಯಕ ಸಮುದಾಯ, ಆ ಭಾಗದವ್ರಿಗೊಂದು ಪ್ರಾತಿನಿಧ್ಯ ಸಿಕ್ಕಂಗಾಗುತ್ತೆ, ಇದೆಲ್ಲ ಚರ್ಚೆಗಳಾಯಿತು. ಆನಂತರ ರಾಮುಲು ಅವರು ಎಲೆಕ್ಷನ್ಗಳಲ್ಲಿ ಸೋತರು, ಅವ್ರು ಸೈಡ್ಲೈನ್ ಆದರು. ಇದೀಗ ರಾಮುಲು ಮತ್ತೆ ಆ ಚಾರಮನ್ನು ರೀಗೈನ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒದ್ದಾಡ್ತಿರೋದಾ ಇಶ್ಯೂ. ನನಗಂತ ಅದು ಮಾಡಬಾರ್ದು ಅಂತ ನಾನು ಯಾರೂ ಅಲ್ಲ ಹೇಳೋಕ್ಕೆ. ಪ್ರತಿಭಟನೆ ಮಾಡಲಿಕ್ಕೆ ಅವ್ರು ಎಲ್ರಿಗೂ ಹಕ್ಕಿದೆ, ಅವ್ರು ಪ್ರತಿಭಟನೆ ಮಾಡಲಿ ಸರ್, ಸ್ವರೂಪ ನಿರ್ಧಾರ ಮಾಡಲಿ. ಪಾದಯಾತ್ರೆ ಬರ್ತಾರೋ, ತಲೆ ಮೇಲೆ ಬಿಂದಿಗೆ ಎತ್ಕೊಂಡು ಬರ್ತಾರೋ, ಆ ಬುಲೆಟ್ ಕೈಲಿ ಹಿಡ್ಕೊಂಡೇ ಬಂದು ಪಾದಯಾತ್ರೆ ಮಾಡ್ತಾರೋ, ಜಾತಿ ಹೆಸರು ಹೇಳ್ಕೊಂಡು ಬರ್ತಕ್ಕಂಥ ಎಲ್ಲ ನಾಯಕರುಗಳು ಯಾವ ಜಾತಿನ ಉದ್ಧಾರ ಮಾಡಿದ್ದಾರೆ. ಓಕೆ, ಇವತ್ತು ಶ್ರೀರಾಮುಲು ಅವರು ಉದ್ಧಾರ ಆಗಿದ್ದಾರೆ. ಯಾವ ಜಾತಿ ಇವತ್ತು ಸೈಕಲ್ ತುಳಿತಾ ಇರೋ ಸೈಕಲ್ಲೇ ತುಳಿತಿದ್ದಾನೆ, ತರಕಾರಿ ಮಾಡೋವನು ತರಕಾರಿನೇ ಮಾಡ್ತಾ ಇದ್ದಾರೆ. ಇವರು ಅಭಿವೃದ್ಧಿ ಹೊಂದ್ತಾ ಇದ್ದಾರೆ ಅನ್ನೋದನ್ನ, ಇವರಷ್ಟು ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬೇರೆ ಯಾರು ಇಲ್ಲ. ಮಾತೆತ್ತದೆ ಇವ್ರು ಹೇಳ್ತಾರೆ, ಕಾಂಗ್ರೆಸ್ನವರು 70 ವರ್ಷ ಹಾಳು ಮಾಡ್ಬಿಟ್ರು, 70 ವರ್ಷ ಹಾಳು ಮಾಡ್ಬಿಟ್ರು. ಸರ್, ಕಾಂಗ್ರೆಸ್ ಸರ್ಕಾರ ಹಿಂದೆ ಇದ್ದಂಥ ಮಿನಿಸ್ಟ್ರುಗಳು ಜನಪರವಾಗಿದ್ರು. ಇವತ್ತು ನೀವು ಜನಪರ ಅಂತ ಹೇಳ್ಕೊಂಡು ಏನಾರ ಒಂದು ತೋರಿಸಿ ಸರ್, ಜನಪರವಾಗಿ ಮಾಡಿದ್ದೀನಿ ಅಂತ ಇಂಥ ಒಂದು ಸಣ್ಣ ಕೆಲಸ ತೋರಿಸಿ. ನಾನು ಹೇಳ್ತೀನಿ, ಕಾಂಗ್ರೆಸ್ನವ್ರು ಹಿಂದೆ ಎಜುಕೇಷನ್, ಇದೇ ಸಿದ್ದರಾಮಯ್ಯನವರು RT ರೈಟ್ ಟು ಎಜುಕೇಷನ್ ತೊಗೊಂಬಂದ್ರು. ಇದೇ ಸಿದ್ದರಾಮಯ್ಯನವ್ರು ತಂದಂಥ ರೈಟ್ ಟು ಎಜುಕೇಷನ್ನ ಇದೇ BJP ಸರ್ಕಾರ ಬಂದಾಗ ತೆಗೆದುಹಾಕಿದ್ರು. ಎಷ್ಟೋ ಜನ ಮಕ್ಕಳು ಅವತ್ತಿನ ದಿನ ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಿಸೋದಕ್ಕೆ ಇಷ್ಟಪಟ್ಟು ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸ್ತಾ ಇದ್ರು, ಅದು ತಗೊಳ್ತಾ ಇದ್ರು, ಒಳ್ಳೆ ಅವಕಾಶ ಆಯಿತು. ಇವತ್ತು ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕೇಳ್ತಾ ಇಲ್ಲ, BJP ಸರ್ಕಾರದಲ್ಲಿ ಇವರು ಆಪೋಸಿಷನ್ ಇರೋ ಎಜುಕೇಷನ್ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ ಸರ್. ಇವ್ರಿಗೆ ಬೇಕಾಗಿರೋದು ಅಷ್ಟೇ, ನನಗೆ ಅನುದಾನ ಬರಬೇಕು. ನನಗೆ ಈಗ ನಿನ್ನೆ ಒಬ್ಬರು ಶಾಸಕರು, ನಮ್ಗೆ ಅನುದಾನನೇ ಬಂದಿಲ್ಲ, 10 ಲಕ್ಷ 20 ಲಕ್ಷ ಬರುತ್ತೆ ಅಂತಾರೆ. ರಾತ್ರಿ ಕೆಲಸಗಳು ನಡೆಸ್ತಾ ಇರ್ತಾರೆ. ರಾತ್ರಿ ಕಟ್ಟಿರೋ ಬಿಲ್ಡಿಂಗ್ನ ಹೊಡೆದಾಕ್ಬಿಟ್ಟು BBMP ಬಿಲ್ಡಿಂಗ್ನ ಮತ್ತೆ ಇನ್ನೊಂದು ಹೊಸ ಬಿಲ್ಡಿಂಗ್ ಕಟ್ಟಿಸ್ತಾ ಇರ್ತಾರೆ. ಹೇಳೋರು ಕೇಳೋರು ಯಾರು ಇಲ್ವಾ? ವಿಚಾರಗಳಲ್ಲಿ ಈಗ BJP ರೈಸ್ ಮಾಡ್ತಿರ್ತಕ್ಕಂಥ ಕ್ವಶನ್ಗಳು, ಈ ತನಿಖೆ ಬಗ್ಗೆ ಹೇಳ್ತಿದ್ದಾರೋ, ಪಾದಯಾತ್ರೆ ಬಗ್ಗೆ ಅವ್ರು ಮಾತಾಡ್ಕೊಳ್ತಾರೋ, ಅವ್ರಿಗೆಲ್ಲ ರೈಟ್ಸ್ ಇದೆ ದರ್ಶನ್. ಅವ್ರು ಯಾವ ಥರ ಯಾತ್ರೆ ಬೇಕಾದ್ರೂ ಮಾಡ್ಬೋದು. ಇವತ್ತಿಗೆ ತಲೆ ಮೇಲೆ ನೀರು ಹೊತ್ಕೊಬತ್ತೀನಿ ಬಿಂದಿಗೆಯಲ್ಲಿ ಅಂದರೆ ನಾವು ಆಯ್ತಪ್ಪ ಹೊತ್ಕೊಬ ಅನ್ಬೋದು. ನೀವು ಯಾರು ಅಲ್ಲ ಕೇಳಕ್ಕೆ ಅದನ್ನು. ಸರ್, ಇಲ್ಲಿವರೆಗೂ ನಿಮ್ಮ ಗೌರ್ಮೆಂಟ್ ಏನಕ್ಕೆ ಅಲೋ ಮಾಡ್ತಾ ಇದೆ? ಜಸ್ಟಿಸ್ ಕಣ್ಣಿಗೆ ಕಾಣುವಂತೇನೂ ಆಗಬಾರ್ದಲ್ಲ, ಕಾಣಿಸ್ತಿದ್ರೆ ಏನೋ ನಡ್ಕೊಂಡು ಹೋಗ್ಬಿಡ್ಲಿ ಅಂತ ಹೇಳ್ಬಿಡ್ಬೋದು. ಕಣ್ಣಿಗೆ ಕಾಣುವಂತೆ ಭರತ್ ರೆಡ್ಡಿ ಬಂಧನ ಆಗಲಿಲ್ಲ, ಒಂದು ಕನಿಷ್ಠ ಪಕ್ಷದ ಇಂಟ್ರಾಗೇಷನ್ ಆಗಲಿಲ್ಲ ಅಂತ ಹೇಳ್ತಾರೆ. ಭರತ್ ರೆಡ್ಡಿ ಬೆಂಬಲಿಗರೇ ಇದ್ದದ್ದು, ಆಪ್ತ ಸತೀಶ್ ರೆಡ್ಡಿನೇ ಇದ್ದದ್ದು, ಆತನ ಗನ್ಮನ್ಗಳೇ ಇದ್ದದ್ದು ಅಂತ ಆದಾಗ ಗನ್ಮನ್ಗಳು ಯಾರ ಆದೇಶದ ಮೇಲೆ ಗುಂಡು ಹೊಡೆದ್ರಪ್ಪ? ನಿಂದೆ ಓನ್ ಡಿಸಿಷನ್ನ ಇದು? ಇಲ್ಲ ಭರತ್ ರೆಡ್ಡಿ ಫೋನ್ ಬಂದಿತ್ತ ನಿನಗೆ ಗುಂಡಾರಿಸ್ಬಿಡು ಅಂತ? ಆರ್ ಎಲ್ಸ್ ಸತೀಶ್ ರೆಡ್ಡಿ ಸ್ಪಾಟಲ್ಲಿ ನಿಂತು ಹೇಳಿದ್ರೆ ಕೇಳಬೇಕಲ್ಲ.
ಇದೆಲ್ಲ ಆಗದಿದ್ದಾಗ ಇಂಥ ಒಂದು ಪ್ರಶ್ನೆ ಬರುತ್ತಾ ಬರಲ್ವಾ? ಖಾರದ ಪುಡಿದು, ದೊಣ್ಣೆದು, ಸೋಡಾ ಬಾಟ್ಲದು, ಆಟೋ ರಿಕ್ಷಾದ್ದು, ಮನೆ ಮೇಲೆ ಯಾರು ನಿಂತಿದ್ದ, ಅವ್ನು ಕ್ಯಾಮ್ರಾ ಇಟ್ಕೊಂಡಿದ್ನ, ಶಾರ್ಪ್ ಶೂಟರ್ ಗನ್ ಇಟ್ಕೊಂಡಿದ್ನ, ಆಮೇಲೆ ಪ್ರಶ್ನೆ ಅದು. ರೆಡ್ಡಿನೂ ಇಂಟ್ರಾಗೇಷನ್ ಮಾಡಿ ನಾವು ಯಾರೂ ತಕರಾರು ಮಾಡ್ತಿಲ್ಲ. ಏನು ಮಾಡದೇ ಇದ್ದಾಗ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿದ್ಯಾ ಇಲ್ಲಿ ಇಂಥ ವಿಚಾರಗಳು ಬಂದಾಗ? ಖಂಡಿತ. ಹುಬ್ಳಿ ಪ್ರಕರಣ ದರ್ಶನ್ ನಿಮ್ಗೆ ಚೆನ್ನಾಗಿ ಗೊತ್ತು. ಅದೇ ಮಹಿಳೆ ಮೇಲೆ 10ರಿಂದ 15 ಕೇಸ್ಗಳಿದೆ. ಕರೆಕ್ಟಾಗಿ ಓಪನ್ ಮಾಡೋ ರೌಡಿ ಶೀಟರ್ ಆದರೂ ಆಶ್ಚರ್ಯ ಇಲ್ಲ. ಕರೆಕ್ಟಾಗಿ ಕೇಸ್ ಓಪನ್ ಮಾಡಿಬಿಟ್ರೆ ಅದರಲ್ಲಿ ಬೆದರಿಕೆ ಇದೆ, ಕಿಡ್ನ್ಯಾಪ್ ವಿಚಾರಗಳಿದೆ, ಧಮಕಿಗಳಿದೆ, ಹಲ್ಲೆ ಇದೆ, ಎಲ್ಲವೂ ಇದೆ ಅದರಲ್ಲಿ. ಏನು ಮಾಡಿದ್ರು BJP ಅವರು? ಹೋಗಿ ನಿಂತರು ಪ್ರತಿಭಟನೆ, ಕಾರ್ಯಕರ್ತ ವ್ಯವಸ್ಥೆಗೊಳಿಸಿ ಹಿಂಗೆಲ್ಲ ಮಾಡಿದ್ದಾರೆ ಅಂಥೇಳಿ. ದೇ ಹ್ಯಾವ್ ಆಲ್ ದ ರೈಟ್ ಟು ಡೂ ದ ಪ್ರೊಟೆಸ್ಟ್. ಬಟ್ ನೀವು ಅಲೋ ಮಾಡ್ತಿರೋದು ಯಾಕೆ ಈ ಮಟ್ಟದವರೆಗೂ ಅಂತ? ಸರ್ ಇವಾಗ CIDಗೆ ಕೊಟ್ಟಿದ್ದೀವಿ ಸರ್. CID ಕೊಟ್ಟಾದ್ಮೇಲೆ ಮತ್ತೆ ಭರತ್ ರೆಡ್ಡಿ ಅಂತ ನೀವು ಹೇಳ್ತಾ ಇದ್ದೀರಾ. ನಾವಲ್ರಿ, ಅವ್ರು ಹೇಳ್ತಿದ್ದಾರೆ, ಅಲ್ಲಿ ಆರೋಪ ಬಂದಿರೋದು ಅದು. ಯಾರು ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ. ಸರ್ ಭರತ್ ರೆಡ್ಡಿ ಆ ಗಲಭೆ ಎಲ್ಲ ಮುಗಿದಾದ ಮೇಲೆ ಬಂದಿರತಕ್ಕಂಥದ್ದು ನಿಮ್ಮ ಮಾಧ್ಯಮಗಳ ಮುಂದೆ ತೋರಿಸಿರ್ತಕ್ಕಂಥದ್ದು ನಾ ಕಣ್ಣಾರೆ ಕಂಡಿದ್ದೀನಿ ಸರ್. ಅವತ್ತು ರಾತ್ರಿ ನಾನು ಮಲಗಿರ್ಲಿಲ್ಲ, ನೋಡಿದ್ದೀನಿ. ಅಂದ್ರೆ ನನ್ನ ಈಗ ನೀವು ಅವರ ಒಂದು ಕಲ್ಪನೆ ಮೂಲಕ ಅವರೇನೇ ಹೇಳ್ಬೋದು. ನಾನು ರಿಯಾಲಿಟಿ ಬೇಸ್ ಮೇಲೆ ಮತ್ತೆ ಗನ್ನಿನ ವಿಚಾರ ಕೇಳಿದ್ರಿ ಸರ್. ಒಬ್ಬ ಅಂಗರಕ್ಷಕ ಅಂತ ಇಟ್ಕೊಳ್ಳುವಂಥದ್ದು, ಅದು ಪ್ರೈವೇಟ್ ಗನ್ ಮ್ಯಾನು ಇಟ್ಕೊಬಹುದು. ನಮ್ಮ ಕಾನೂನು ವ್ಯವಸ್ಥೆನಲ್ಲಿ ಪೊಲೀಸಿಂದನೂ ನಾವು ಒಬ್ಬ ಗನ್ ಮ್ಯಾನ್ ನನಗೆ ಏನಾದ್ರು ತೊಂದರೆ ಇದ್ದಾಗ ಒಬ್ಬ ಆತನ ವ್ಯಕ್ತಿಗೆ ಅಂದ್ರೆ ಆತನ ಯಜಮಾನನ ಬುಲ್ಡೆ ಹೊಡೆದು ರಕ್ತ ಕಾರ್ಕೊಂಡು ಕಣ್ಣೆಲ್ಲ ಊದೋಗಿದೆ, ಆ ಒಂದು ಸನ್ನಿವೇಶದಲ್ಲಿ ಗಲಾಟೆ ನಿಲ್ಲಿಸೋ ಉದ್ದೇಶದಿಂದ ಅವರು ಹೊಡೆದಿರಲೂಬಹುದು. ಅದಕ್ಕೆ ಅವಕಾಶಗಳು ಕಾನೂನಿನಲ್ಲಿ ಕೊಟ್ಟಿರಲೂಬಹುದೇನೋ. ಯಾಕೆಂದ್ರೆ ರವಿ ಬೆಳಗೆರೆಯವರು ಚಿತ್ರದುರ್ಗದಲ್ಲೆಲ್ಲೋ ಕೋರ್ಟ್ ಅಲ್ಲಿ ತಮ್ಮ ಮೇಲೆ ದಾಳಿ ಆದಾಗ ಅವ್ರು ಶೂಟ್ ಮಾಡಿದ್ರು ಒಂದ್ಸರಿ. ಅವರೆಲ್ಲೋ ಮಾತಾಡಿದ್ದ ನಾನು ಪತ್ರಕರ್ತರಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ರಕ್ಕಸನ ಕಾಲಿಗೆ ನಾನೇ ಗುಂಡಿಟ್ಟೆ ಅಂತ ಅದರ ಟೈಟಲ್ ಇತ್ತು ಹೇಳಿ. ಹೌದೌದು, ಅದು ನಾನು ಓದಿದ್ದು ಎಲ್ಲ ನೆನಪಿದೆ ಸರ್. ಆ ಒಂದು ಸನ್ನಿವೇಶದಲ್ಲಿ ಅವರು ಫೈರ್ ಮಾಡಬಹುದು. ಚಿನ್ನ ಮಾರೋರು ಯಾರೋ ನಕಲಿ ಚಿನ್ನ ಮಾರೋ ಸಂದರ್ಭದಲ್ಲಿ ಒಂದು ಗಾಡಿ ಕರ್ಕೊಂಡು ಹೋಗ್ಬಿಟ್ಟು ಅಟ್ಯಾಕ್ ಮಾಡ್ಬಿಡ್ತಾರೆ, ಅವಾಗ ಕಾಲು ಹೊಡೆದಿದೆ. ಹೌದೌದು. ಹಾಗೆ ಇಲ್ಲಿ ಯಾರ ಗನ್ನಿಂದ ಬಂತು, ಅವ್ರ ಮನೆಯಿಂದ ಬಂತು, ಅಲ್ಲೊಂದು ಅದೃಶ್ಯವಾದಂತ ಒಂದು ಫೋಟೋನು ಲೀಕ್ ಆಗಿರೋದು ಸತ್ಯ. ಎಲ್ಲದನ್ನು ನಮ್ಮ ಎಫಿಷಿಯಂಟ್ ಪೊಲೀಸ್ ಸರ್ ಖಂಡಿತವಾಗ್ಲೂ ತನಿಖೆ ಮಾಡಿ ಕರ್ನಾಟಕದ ಮುದ್ದೆ ಸತ್ಯಾಂಶವನ್ನು ಇಟ್ಟು, ಸರ್ ಭರತ್ ರೆಡ್ಡಿ ಅವರು ತಪ್ಪು ಮಾಡಿದಾರ, police they will take the action. Delayed is justice denied. No. Justice delayed is justice denied. ಆಯ್ತು ಸರ್, ಇವತ್ತು ಈ ತರ ವಿಧಾನ ಮಾಡ್ಕೊಂಡು ಒಂದು ಚಿಕ್ಕ ಅವರೇ ಕೇಳಿದ್ರಿ 5 ದಿನ ಆದ್ಮೇಲೆ ಬಂದಿದ್ದಾರೆ ಸ್ವಾಮಿ, ಮನೆ ಹತ್ರ ಗುಂಡಾರ್ಸದ ಮೇಲೆ 5 ದಿನ ಆದ್ಮೇಲೆ ಬಂದ್ಬಿಟ್ಟು ಎಲ್ಲಿ ಗುಂಡು ಹೊಡೆದು ಕೇಳ್ತಾರೆ ಅಂತ ಹೇಳ್ತೀನಿ ಸರ್. ನಮ್ಮ ಪೊಲೀಸು ಯಾವ ಒತ್ತಡಕ್ಕೂ ಮಣಿಯಲ್ಲ ಅನ್ನೋದಕ್ಕೆ ಅದು ಯಡಿಯೂರಪ್ಪನವ್ರನ್ನ ಬಂಧನ ಪ್ರಕರಣ ಇರ್ಬೋದು, ರೇವಣ್ಣ ಅವರು ಎಷ್ಟು ಪ್ರಬಲ ಮತ್ತೆ ಅವರನ್ನ ಮಾಜಿ ಪ್ರಧಾನಿಯವರ ಮನೆಯಿಂದನೇ ಬಂಧಿಸಿರ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ಮುನಿರತ್ನವರ ವಿಚಾರ ಆಗಿರ್ಬೋದು, ಅಥವಾ ನಮ್ಮ ಕೆಲವರು ಶಾಸಕರು ಬಂಧನ ಆಗಿದೆ. ನಾನು ಏನು ಅದನ್ನ ಮುಚ್ಚಿಡ್ತಾನೂ ಇಲ್ಲ. ಸೊ ಹಾಗಾಗಿ ಅವ್ರ ಪೊಲೀಸ್ ದೇ ಆರ್ ಎಫಿಷಿಯಂಟ್, ದೇ ಆರ್ ದ ನಂಬರ್ 1 ಪೊಲೀಸಿಂಗ್ ಇನ್ ಇಂಡಿಯಾ. ದೇ ವಿಲ್ ಟೇಕ್ ದ ಆಕ್ಷನ್, ದೇ ವಿಲ್ ಗಿವ್ ದ ಜಸ್ಟಿಸ್. ಯಾವ ಹುಡುಗ ಸತ್ತಿರೋನು ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ರಾಜಶೇಖರ್ ರೆಡ್ಡಿ, ಆತನ ಆತ್ಮಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಯಾವುದೇ ಮುಲಾಜು ಇಲ್ದೇನೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಅವರು ಮೊದಲೇ ನಮ್ಮ ರಾಜಕಾರಣಿಗಳು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂತ ಇನ್ವಾಲ್ವ್ಮೆಂಟ್, ಒತ್ತಡ ಮತ್ತಿನ್ನೊಂದು ಯಾವುದಕ್ಕೂ ಇಲ್ಲ, ಪೊಲೀಸಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ದರ್ಶನ್ ಈಗ ಜನ ಆಡೋದು ಹಂಗೆ ಮಗ ಮಾಡೋದು ಹಂಗೆ ಅಂತ ಆಗ್ಬಾರ್ದು. ಜನ ಆಡೋದು ಮಗ ಮಾಡೋದು ಹಂಗೆ ಅಂತ ಆಗ್ಬಾರ್ದು. ನನ್ನ ಪಾಯಿಂಟ್ ಏನಿದೆ ಗೊತ್ತಾ ಇಲ್ಲಿ? ನೋಡಿ, ಇಂಥ ಪ್ರಕರಣಗಳಾದಾಗ ನಾಳೆ ದಿನ ಕೋರ್ಟಲ್ಲಿ ನ್ಯಾಯ ಏನು ತೀರ್ಮಾನ ಬಂತು, ಯಾರು ಆರೋಪಿಯಾದ ಯಾರು ಅಪರಾಧಿಯಾದ ಅನ್ನೋ ವಿಚಾರಗಳು ಎಷ್ಟು ಮಹತ್ವ ಪಡ್ಕೊಳ್ತಾವೋ, ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಪ್ರೊಸೀಡಿಂಗ್ಸ್. ಈ ದೇಶ, ಈ ನೆಲದ ಜನ ಈ ಪ್ರಕ್ರಿಯೆಗಳಲ್ಲಿ ನಂಬಿಕೆ ಇಡುವಂತಹ, ಪ್ರಕ್ರಿಯೆಗಳಲ್ಲಿ ನಿಷ್ಪಕ್ಷಪಾತತನ ಅದನ್ನು ಗಮನಿಸ್ತಾ ಇರುತ್ತೆ. ನೋಡಪ್ಪ, ಇವರು ಬೈರುತ್ತಿದ್ದಾದರೆ ಒಂಥರ ನ್ಯಾಯ ಮಾಡ್ತಾರೆ, ಈ ರೆಡ್ಡಿದಾದ್ರೆ ಒಂಥರ ಮಾಡ್ತಾ ಇದ್ದಾರೆ, ಭರತಂದಾದರೆ ಒಂಥರ ತೀರ್ಮಾನ ಮಾಡ್ತಾರೆ, ವಾಲ್ಮೀಕಿದಾದ್ರೆ ಒಂಥರ ತೀರ್ಮಾನ. ಇದಾಗಬಾರ್ದಲ್ಲ ಸರ್, ಇದಾಗಬಾರ್ದು. ಪ್ರಕ್ರಿಯೆ ಹೇಳ್ತಾ ಇರೋದು, ನೀವು ಪ್ರೊಸೀಜರ್ ಫಾಲೋ ಮಾಡ್ಕೊಂಡ್ಬಿಡಿ. ಆಮೇಲೆ ಭರತ್ ರೆಡ್ಡಿ ತಪ್ಪು ಮಾಡಿದ್ರೆ ಭರತ್ ರೆಡ್ಡಿಗೆ ಹೇಳಿ, ಜನಾರ್ದನ್ ರೆಡ್ಡಿ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಮಾಡಿ. ಈ ವಿಚಾರದಲ್ಲಿ ಒಂದಂತೂ ಒಬ್ರು SP ಅಮಾನತ್ ಆಗ್ತದೆ. ಅಂದ್ರೆ ಒಂದು SP ಅಮಾನತ್ತು ಅದು ಆ ಕ್ಷಣದ ಗುರಾಣಿ ಅಷ್ಟೇ. ನಿಮ್ದು ಗುರಾಣಿ ಈಗ ಚಿನ್ಸ್ವಾಮಿ ಕಾಲ್ ಸುಳ್ತಾ ಇತ್ತು ಅಂದ್ರೆ ಸಸ್ಪೆಂಡ್ ಮಾಡಿದ್ದು ಅನ್ನೋದಕ್ಕಿಂತ ಈಗಷ್ಟೇ ನೆನ್ನೆ ಅಷ್ಟೇ ಹರ್ಷ ಅವರು ಮತ್ತೆ ಸುಜಾತ ಅವರು, ಯಾರು ಸುಜಾತ SP ಅವರು ಹೋಗಿ ಅಲ್ಲಿ ಚಾರ್ಜ್ ತಗೊಂಡಿದ್ದಾರೆ. ಇವತ್ತು CIDಗೆ ವರದಿ ಕೊಡುವಂತ ಕೆಲಸ ಆಗಿದೆ. ಅಂದ್ರೆ ಅಲ್ಲಿ ಏನು ನಡೆಸಬೇಕಾಗಿ ತನಿಖಾಧಿಕಾರಿಯಾಗಿ, ವರಿಷ್ಠಾಧಿಕಾರಿಯಾಗಿ ಯಾರು ಇರ್ಬೇಕಿತ್ತು ಅವರು ಇಲ್ದಂತದಕ್ಕೋಸ್ಕರ ಡಿಲೇ ಆಗಿರ್ಲೂಬಹುದು. ಆದ್ರೆ ಎನಿವೆ ಸರ್ಕಾರ ಕಟ್ಟುನಿಟ್ಟಿನ ನಿರ್ಧಾರ ತಗೊಂಡು ಒಳ್ಳೆ ಅಧಿಕಾರಿಗಳನ್ನ, ಯಾಕೆಂದ್ರೆ ಹರ್ಷ ಸಾಹೇಬ್ರವರು ತುಮಕೂರಿನಲ್ಲೂ SP ಕೆಲ್ಸ ಮಾಡಿದ್ರು. ನಾನು ತುಮಕೂರು ಅವ್ರನ್ನ ಹೇಳಲೇ ಇಲ್ಲ. ಎಫಿಷಿಯಂಟ್ ನಾನು ಕಣ್ಣಾರೆ ನೋಡಿದ್ದು ಸರ್. ಕೆಲವರು ಪೊಲೀಸ್ನವರು ನಂಗೆ ಆತ್ಮೀಯರಿದ್ದಾರೆ ಸರ್. ಅವ್ರು ಯಾವ ರೀತಿ ಕಾರ್ಯಾಚರಣೆ ಅಂದಾಗ ಅಪ್ರಿಶಿಯೇಟ್ ಮಾಡೋದು ತಪ್ಪ ಸರ್. ಅವ್ರು ಕೆಲಸ ಮಾಡ್ತಾರೆ, ಬೇರೆಯವರು ಕೆಲಸ ಮಾಡ್ತಾರೆ, ಹಿಂದಿನ ಐಜಿನೂ ಕೆಲಸ ಮಾಡಿರೋರೆ. ಆದ್ರೆ ಸರ್ಕಾರ ಒಂದು ಸರಿಯಾದ ತನಿಖೆ ಆಗ್ಲಿ ಅಂತ ಈಗ ಪೊಲೀಸ್ನವ್ರಿಗೆ ಈಗಲ್ಲ ಎಲ್ಲಾ ಪ್ರಕರಣಗಳು. ಭರತ್ ರೆಡ್ಡಿ ಅಬ್ಸ್ಕಾಂಡಿಂಗ್ ಈಗ ಎಲ್ಲಿದ್ದಾರೆ?
ಬಳ್ಳಾರಿಲಿ ಇದ್ರಲ್ಲ ಸರ್, ಮೊನ್ನೆ ಉಪಮುಖ್ಯಮಂತ್ರಿಗಳು ಹೋದಾಗ ಅವ್ರ ಜೊತೆಗೆ ಇದ್ರಲ್ಲ ಸರ್. ಜೊತೆಗೆ ಇದ್ರಾ? ತಲೆ ಮರೆಸ್ಕೊಂಡು ಓಡ್ತಿಲ್ಲ ಸರ್, ಅಂತ ಒಂದು ಪರಿಸ್ಥಿತಿ ಕಾಂಗ್ರೆಸ್ನವರಿಗೆ ಬಂದಿಲ್ಲ ಸರ್. ನನಗೆ ನಿಜವಾದ ನಂಬಿಕೆ ಇದೆ, ಭರತ್ ರೆಡ್ಡಿ ಅವರು ಯಾವುದೇ ರೀತಿಯ, ನನ್ನ ನಂಬಿಕೆ, ಅಪರಾಧವನ್ನ ಮಾಡಿಲ್ಲ. ನೀವೇ ಕ್ಲೀನ್ ಚಿಟ್ ಕೊಟ್ಬಿಡ್ತಾ ಇದ್ರಲ್ಲ. ನನ್ನ ನಂಬಿಕೆ ನಿಮ್ ನಿಲುವೇ ನಿಮ್ ಸರ್ಕಾರದ ನಿಲುವು No, ಅಂತ. sir. ತನಿಖೆನೇ ಆಗಿಲ್ಲ, ಅಂದ್ರೆ ತನಿಖೆ ನಿಮ್ದೇ No, no, clean sheet, sir, ನಿಮ್ದೇ ಬಿ ರಿಪೋರ್ಟ್ ಅಲ್ಲ, ಹಾಕ್ಬಿಡಿ. ಹಂಗಾದ್ರೆ wait. ಒಳ್ಳೆ ಅವರು ಕಥೆ ಬಂದಂತ ಟೈಮಿಂಗು, ಗಲಾಟೆ ಮುಗಿದ ಮೇಲೆ ಅಲ್ಲಿ ಬಂದಾಗ ಅಲ್ಲಿ ಒಬ್ಬ ಕಾರ್ಯಕರ್ತ ಸತ್ತಾಗ ಅಲ್ಟಿಮೇಟ್ಲಿ ನಾವು ಪೊಲೀಸರನ್ನು ಬ್ಲೇಮ್ ಮಾಡಬಾರ್ದ್ರಿ ಇಂಥ ವಿಚಾರಗಳಲ್ಲಿ. Sir, blame ಏ ಇವರು ರಾಜಕೀಯ ಪ್ರತಿಷ್ಠೆಗಳಾಗಿ I'm not blaming. ಬರ್ತೀನಿ, Sir, ದಯವಿಟ್ಟು ನಾನೇ ಕ್ಷಮಿಸಿ. ಗುದ್ದಾಡ್ದಾಗ ಭರತ್ ರೆಡ್ಡಿ ಅವರು ನಾನು ಊರ್ನಲ್ಲಿಲ್ಲ, ಈಗಷ್ಟೇ ಬಂದೆ ಅಂತೇಳಿ ಮಾಧ್ಯಮದ ಮುಂದೆ ನಿಂತು ಯಾರ ಮಾತಾಡಿ ಕಡೆ ಉಲ್ಲೇಖ ಮಾಡಿ ಹೇಳ್ರು. ಈಗ ದರ್ಶನ್ ನಿಮ್ ಕಡೆಯವ್ರು ಏನೋ ಹೋಗಿ ಅಲ್ಲಿ ಗುಂಡಾಗಿರಿ ಮಾಡಿ ಯಾರಿಗೋ ಹೊಡೆದ್ಬಿಟ್ರೆ ದರ್ಶನ್ ಊರಲ್ಲಿ ಇರ್ಲಿಲ್ಲ, ಬಸ್ ಸ್ಟಾಪ್ ಅಲ್ಲಿ ಇದ್ರು, ಗ್ರಾಮದೊಳಗಡೆ ಬಂದಿರಲಿಲ್ಲ. ಅದಲ್ಲ ಯಾರ ಕಡೆ ಇಲ್ಲ ಅನ್ನೋದು ತನಿಖೆ ಆಗುತ್ತೆ. ಏವನ್ ನೀವೇನೆ ಅಲ್ಲಿ, ಏವನ್ ನೀವೇನೆ ಅವಾಗ, ಇವ್ರೇನಾರು ದಾಳಿ ಹೆಂಗ್ ಒಳ್ಳೆ- ಸರ್ ಏವನ್ ಇದು? ನೀವೇನೆ ದರ್ಶನ್ ಸರ್, ಅವಾಗ, ಇದು ಒಳ್ಳೆ ಕಥೆ ಆಯ್ತಲ್ಲ. ಹಂಗ್ ಹೇಳೋದಾದ್ರೆ ಘಟನೆಯ ಮೂಲ ಬ್ಯಾನರು ಏನ್ ರೆಡ್ಡಿ ಮನೆ ಆಸ್ತಿನ ಇಡೀ ಅಯ್ಯೋ ರಾಮ, ಅರೆಸ್ಟ್ ಮಾಡಿ ನೀವು. ಕೊಟ್ಟಿದೀವ. ಅಲ್ಲ, ರೆಡ್ಡಿ ನಾನು ಸರ್, ನಿಮ್ಮನ್ನ ಅದೇ, ಅರೆಸ್ಟ್ ಮಾಡಲ್ಲ. ಈಗ ಭರತ್ ರೆಡ್ಡಿ ಅರೆಸ್ಟ್ ಮಾಡಲ್ಲ ಅಂದಂಗೆ ಐಜಿ ಮತ್ತೆ ಎಸ್ಪಿ ಕಾಜಿ ಪಂಚಾಯ್ತಿ ಮಾಡ್ತಾರಲ್ಲ ಹಂಗೆ. ಚಾರ್ಜ್ ಮತ್ತೆ ಸಿಐಡಿ ವರದಿ ಕೊಡ್ತಾರೆ, ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ರು, ಬಂಧನ ಮಾಡ್ತಾರೆ. ಕೋತಿ ಕಜ್ಜಾಯ ಭರತ್ ತೀರ್ಮಾನ ರೆಡ್ಡಿ ತಪ್ಪು ಮಾಡ್ತಾರೆ. ಮಾಡಿದ್ರು ಸರ್, ಪೊಲೀಸ್ ವಿಲ್ ಟೇಕ್ ದ ಆಕ್ಷನ್. ಥ್ಯಾಂಕ್ ಯು ದರ್ಶನ್ ಅವರೇ, ಥ್ಯಾಂಕ್ ಯು ಪುಟ್ಟಣ್ಣಗೌಡ ಅವರೇ, ಥ್ಯಾಂಕ್ ಯು ಪರಮೇಶ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಇಂಥ ವಿಚಾರಗಳಲ್ಲಿ ತನಿಖೆಯ ಹಾದಿ ಒಂದು, ತೀರ್ಮಾನ ಒಂದು, ಶಿಕ್ಷೆ ಇನ್ನೊಂದು. ಪಾಯಿಂಟ್ ಏನಂತ ಹೇಳಿದ್ರೆ, ಈ ಪ್ರಕ್ರಿಯೆಯನ್ನು ರಾಜ್ಯ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. 1, 2, 3, 4 ದಾಟ್ಕೊಂಡ್ಬಿಡ್ತೀವಿ ಅಂತ ಇರಬಹುದು. ಆದರೆ ಪ್ರಕ್ರಿಯೆಗಳು ಒಂದು ಕಡೆ ಉಳ್ಕೊಂಡ್ಬಿಟ್ಟಿರ್ತವೆ. ಆ ಪ್ರಕ್ರಿಯೆಗಳ ವಿಚಾರದಲ್ಲಿ ಒಂದು ಲಾ ಏನು ಹೇಳುತ್ತೋ, ನೆಲದ ಕಾನೂನು ಏನು ಹೇಳುತ್ತೋ, ಆ ಪ್ರೊಸೀಜರ್ ಫಾಲೋ ಆಗಲಿ ಅಂತ ಹೇಳ್ತಾ